ಹಲೋ ಬಾಯ್ಸು, ಇದು ನಿಮ್ಮ ವಾಯ್ಸು. ಗಂಟೆ ಎರಡಾಯಿತು, ನಾನು ನಿಮ್ಮ ಮನೆಗೆ ಬಂದಾಯಿತು. ಶುರು ಮಾಡ್ಕೊಳ್ಳಿ ನಿಮ್ಮ ಮಾತುಕತೆ. ರಿಕ್ಕಿ ಅವನೇ ನಿಮ್ಮ ಜೊತೆ. ಒನ್ಸ್ಗೆ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ಮನೆ ರಿಕ್ಕಿ. ಎಸ್, 2 ಗಂಟೆ ಆಯಿತು, ನಾನು ನಿಮ್ಮ ಮನೆಗೆ ಬಂದೆ. ಇವಾಗ ನೀವು ನನ್ನನ್ನು ರಿಸೀವ್ ಮಾಡ್ಕೊಂಡ್ರಿ. ಎಸ್, ರೂಲ್ಸ್ ಪ್ರಕಾರ ರೂಲ್ಸ್ ಹೇಳಬೇಕು. ನಮ್ಮಲ್ಲಿ 3 ಸ್ಟೆಪ್ ಇರುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹಾಡು, ನೀ ಹಾಡು. ಇದರಲ್ಲಿ ಲಿರಿಕ್ಸನ್ನು ಇನ್ಕಂಪ್ಲೀಟ್ ಆಗಿರುತ್ತೆ, ಅದನ್ನು ಕೂಡಿಸಿದ್ರೆ ಗೆದ್ದಂಗೆ. ನೆಕ್ಸ್ಟ್ ಸ್ಟೆಪ್ ಕಂಡುಬಿಟ್ಟು ಉತ್ತರ ಕೊಡು. ಒಂದಷ್ಟು ಇಮೇಜಸ್ನ ಮರ್ಜ್ ಮಾಡಿ ಇಟ್ಟಿರ್ತೀನಿ, ಅದನ್ನು ಸೇರಿಸಿ ಉತ್ತರ ಕೊಟ್ಟರೆ ಉತ್ತರವನ್ನು ಕೊಟ್ಟರೆ ಗೆದ್ದಂಗೆ. ಸೊ ನೆಕ್ಸ್ಟ್ ಸ್ಟೆಪ್ ಒಂದು ತರಲೆ ಪ್ರಶ್ನೆ ಕೇಳ್ತೀನಿ ಅಂತ ಉತ್ತರ ಕೊಟ್ಟರೆ ಅದನ್ನು ಕೂಡ ಗೆದ್ದರೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಥ್ಯಾಂಕ್ಸ್ ಆರ್ ಸಾರಿ. ಇಲ್ಲಿ ನೀವು ಯಾರಿಗಾದ್ರು ಥ್ಯಾಂಕ್ಸ್ ಹೇಳಬೇಕು, ಸಾರಿ ಹೇಳಬೇಕು ಅಂದಿದ್ರೆ ನಮ್ಮೊಟ್ಟಿಗೆ ಕನ್ವೆ ಮಾಡ್ಕೊಂಡ್ರೆ ನಾವು ಒಟ್ಟಿಗೆ ಕನ್ವೆ ಮಾಡ್ತೀವಿ. ಎಸ್, ಇವತ್ತು 2 ಸ್ಪೆಷಲ್ ಇದೆ. ಒಂದು ಸ್ಪೆಷಲ್ ಬಂದುಬಿಟ್ಟು ಪಾಕಿಸ್ತಾನ್ ಮ್ಯಾಚ್ ಇದೆ ಇವತ್ತು. ಸುಮಾರು 2018 ನಂತರ ಸತತವಾಗಿ ಇಂಡಿಯಾ ಗೆದ್ಕೊಂಡ್ಬಂದಿದೆ. ಸೊ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಬರೀ ಇಂಡಿಯಾ ಪಾಕ್ ಅಲ್ಲ, ಇಡೀ ವಿಶ್ವನೇ ಈ ಒಂದು ಮ್ಯಾಚನ್ನು ನೋಡ್ತಾ ಇರುತ್ತೆ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಸೆನ್ಸೇಷನ್ ಇರುತ್ತೆ ಇವತ್ತು. ಅದರಲ್ಲೂ ಸತತವಾಗಿ 8 ವರ್ಷ 10 ವರ್ಷ ಕೂಡ ಕಂಪ್ಲೀಟ್ ಅಂದರೆ 2018ರಿಂದ ಇಲ್ಲಿವರೆಗೂ ಕಂಪ್ಲೀಟಾಗಿ ಇಂಡಿಯಾನೇ ಗೆದ್ಕೊಂಡ್ಬಂದಿದೆ. ಇವತ್ತು ಪಾಕಿಸ್ತಾನ್ಗೆ ಡೂ ಆರ್ ಡೈ ಮ್ಯಾಚ್, ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ. ಅಕಸ್ಮಾತ್ ಸೋತ್ರೆ ಪಾಕಿಸ್ತಾನ ಮನೆಗೆ ಹೋಗುತ್ತೆ. ಇನ್ನು ಇಂಡಿಯಾ ಬಿಟ್ಕೊಡೋಕ್ಕಾಗತ್ತಾ? ಸೊ ನಮ್ಮವರು ಗೆಲ್ಲಲೇಬೇಕು, ಗೆಲ್ತೀವಿ ಅನ್ನೋ ಹೋಪ್ ಕೂಡ ಇದೆ. ಸೊ ಅವ್ರಿಗೆ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಬೇಕು, ಆಡ್ತಾರೆ ಅನ್ನೋ ಹೋಪಲ್ಲಿ ಇಟ್ಕೊಳ್ಳೋಣ. ಸೊ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ಈ ಗೆಟಪಲ್ಲಿ ಬಂದಿದ್ದೀನಲ್ಲ, ಸೊ ಈ ಗೆಟಪನ್ನು ನನಗೆ ಕಾಂಟ್ರಿಬ್ಯೂಟ್ ಮಾಡಿರೋರು ಮತ್ತು ಕೊಲಾಬ್ ಮಾಡ್ಕೊಂಡಿರೋಂಥವ್ರು ಡಿಟೆಕ್ಟಿವ್ ಸೋಮಶೇಖರ್ GR ಅನ್ನುವಂತಹ ಒಂದು ವೆಬ್ ಸೀರೀಸ್ ತಂಡ. ಸೊ ಅವರು ನಮ್ಮೊಟ್ಟಿಗೆ ಈ ಒಂದು ಕಾಸ್ಟ್ಯೂಮನ್ನು ಕೊಲಾಬ್ರೇಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಕಿಂಗ್ ಆಫ್ ಎಲ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವೆಬ್ ಸೀರೀಸ್ ಇದೆ. ಸೊ ನೀವು ಹೋಗಿ ನೋಡ್ಬೋದು. ಜೊತೆಗೆ ಹೊಸ ಟೀಮ್ಗಳಿಗೆ, ಹೊಸ ಟ್ಯಾಲೆಂಟ್ಗಳಿಗೆ ಸಪೋರ್ಟ್ ಮಾಡಬೇಕು. ಇದು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನನ್ನೊಟ್ಟಿಗೆ ನೀವು ಮಾತಾಡಬೇಕು. ಇದೇ ಸ್ಪೆಷಲು. ಸೊ ಅದಕ್ಕೆ ಏನು ಮಾಡಬೇಕು? ಕೆಳಗೆ ಕಾಣ್ತಿರೋ 08025252727ಗೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು, ವೀಕೆಂಡನ್ನು ಬ್ಯೂಟಿಫುಲ್ಲಾಗಿ ನನ್ನೊಟ್ಟಿಗೆ ಕಳಿಬೇಕು. ಎಸ್, ಇದಿಷ್ಟು ಆಟ. ಎಸ್, ಇನ್ನು ಕೆಳಗೆ ಕಾಣ್ತಿರೋ 08025252727ಗೆ ಕಾಲ್ ಮಾಡಿಕೊಂಡು ನನ್ನೊಟ್ಟಿಗೆ ಗೇಮ್ ಆಡಿಕೊಂಡು, ಫ್ಯಾಮಿಲಿ ಕೂತ್ಕೊಂಡು ಗೇಮ್ ಆಡಿಕೊಂಡು ಬಹುಮಾನನ ಗೆಲ್ಬೋದಾಗಿದೆ. ಬೇಗ ಕಾಲ್ ಮಾಡಿ. ಜಾಸ್ತಿ ಆಟಾಡೋಣ, ಜಾಸ್ತಿ ಮಾತಾಡೋಣ. ಸೊ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಎಸ್, ಇಂಡಿಯಾ ಮ್ಯಾಚ್ ಅಂತ ಹೇಳಿದ್ವಲ್ಲ, ಸೊ ಇದು ದುಬೈ ಗ್ರೌಂಡಲ್ಲಿ ನಡೀತಾ ಇರೋವಂಥದ್ದು. ಈ ಗ್ರೌಂಡಲ್ಲಿ ಸಾಕಷ್ಟು ಬಾರಿ ಸುಮಾರು ಒಂದು 70-80 ಸಾರ್ತಿ ಇಂಡಿಯಾ ಮತ್ತು ಪಾಕಿಸ್ತಾನ ಈ ಟೀಮಲ್ಲಿ ಆಡಿದೆ. ಸೊ ಈ ಪಿಚ್ಚಲ್ಲಿ ಪಾಕಿಸ್ತಾನ ಅವ್ರಿಗೆ ಆಲ್ಮೋಸ್ಟ್ ಒಂದು ಸೆಟಲ್ಡ್ ಅಂದರೆ ಜಡ್ಜ್ಮೆಂಟ್ ಇದೆ, ಗೊತ್ತಿರುತ್ತೆ. ಸೊ ಅವರು ಕೂಡ ಸಾಕಷ್ಟು ಬಾರಿ ಗೆದ್ದಿದ್ದಾರೆ ಕೂಡ. ಸೊ ಹಾಗಾಗಿ ಪಿಚ್ ಚೆನ್ನಾಗಿ ಗೊತ್ತಾಗಿರುತ್ತೆ, ಚೆನ್ನಾಗಿ ಆಟವನ್ನು ಆಡ್ತಾರೆ. ಸೊ ಹಾಗಾಗಿ ಇನ್ನು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಆದರೆ, ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಸೊ ಬ್ಯಾಟ್ಸ್ಮನ್ಗಳಾಗಿ ಹೊರಗಡೆ ಬರ್ಬೋದು. ಸೊ ಫಸ್ಟ್ ಜಾಸ್ತಿ ಮಾತಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಕಾಲರಿದೆ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ? ಕೊಪ್ಪಯಿಂದನ್ರಿ. ತಮ್ಮ ಹೆಸರಿ? ಕೌಶಿಕ್, ಏನು ಮಾಡ್ತಿದ್ಯಪ್ಪ? ಕೂಸಿದ್ಯಾ? ಓಕೆ. ಓದ್ತಾ ಇದೆಯಾ? ಏನು ಓದ್ತಿದ್ಯಾ? ಅಂಗನವಾಡಿ ಶಿಸ್ವಾರ. ಎಸ್, ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀಯಾ? ಈ ಆಟನ ಆಡ್ತೀಯಾ? ಎಸ್, ಇನ್ನೊಂದು ಪಕ್ಕದಲ್ಲಿ ನಿಂತಿರೋದು ಯಾರು? ಪಕ್ಕದಲ್ಲಿ ಮಾತಾಡ್ತಿರೋದು ಅಮ್ಮನ್ರಿ. ಚಿಕ್ಕಿ. ಈಗ ನೀನ್ ಆಟ ಆಡ್ತೀಯಾ, ನಿಮ್ ಚಿಕ್ಕಿ ಆಟ ಆಡ್ತಾರ? ಚೆನ್ನಾಗಿ ಕಾಣ್ತಿದ್ದೀನಿ ಅಂತನಾ? ಥ್ಯಾಂಕ್ ಯು. ಓಕೆ, ಈಗ ನೀನ್ ಆಟ ಆಡ್ತೀಯಾ, ಚಿಕ್ಕಿಗೆ ಆಟ ಆಡಿಸ್ತೀಯಾ? ನೀನೇ ಆಟ ಆಡ್ತೀಯಾ? ತಮಾಷೆ ಮಾಡ್ತಿದ್ಯಾ? ಓಕೆ, ನಿಂಗೆ ಆಟದ ರೂಲ್ಸ್ ಗೊತ್ತಾ ಕೌಶಿಕ್? ಆಟದ ರೂಲ್ಸ್ ಗೊತ್ತಾ ನಿಂಗೆ? ಹೇಳು ಮತ್ತೆ ರೂಲ್ಸ್ ಹೆಂಗೆ ಗೊತ್ತು ಅಂತ ನಿಂಗೆ? ಹಾಡು ಹೇಳೋದು, ಆಮೇಲೆ ಚಿತ್ರ ನೋಡ್ಬಿಟ್ಟು ಉತ್ತರ ಹೇಳೋದಾ? ಸೂಪರ್. ನನ್ನ ಹೆಸರು ಗೊತ್ತಾ ನಿಂಗೆ? ಹೇಳು ಮತ್ತೆ ನನ್ನ ಹೆಸರೇನು? ನಾನೇ ಹೇಳ್ಬೇಕಾ? ನನ್ನ ಪ್ರೋಗ್ರಾಮ್ ಹೆಸರು ಗೊತ್ತಾ ನಿಂಗೆ? ನನ್ನ ಪ್ರೋಗ್ರಾಮ್ ಹೆಸರು ಗೊತ್ತಾ ನಿಂಗೆ? ಹೇಳು, ಏನು ಹೆಸರು ಅಂತ? ಹಲೋ ಬಾಯ್ಸು ಅಂತನಾ? ಸೂಪರ್ ಚಿನ್ನ. ಹಂಗಾದ್ರೆ ಆಟ ಶುರು ಮಾಡೋಣ. ಎಸ್, ಕೌಶಿಕ್ ಅವರ ಮೊದಲನೇ ಸ್ಟೆಪ್ಪು ಹಾಡು, ನೀ ಹಾಡು.
ಕೌಶಿಕ್ ನೀನು ಬಂದಿರೋ ಖುಷಿಗೆ ನೋಡು ಗೆಲ್ತೀಯ ಅಂತ ನಾವು ಮೊದಲೇ ನಾವೇ ಹೇಳ್ಬಿಟ್ಟಿದ್ದೀವಿ. ಹಾಡು ನೀ ಹಾಡು. ಎಸ್ ಪುಟ್ಟ ನಿನ್ನ ಟಿವಿ ಪರದೆ ಮೇಲೆ ಈಗ ಕ್ವಶನ್ ಕಾಣಿಸ್ತಾ ಇದೆ ಕಣ ಕೌಶಿಕ್, ಅದನ್ನ ನೀನು ಕಂಪ್ಲೀಟ್ ಮಾಡಬೇಕು. ಸೊ ನಿನ್ನ ಟಿವಿ ಪರದೆ ಮೇಲೆ ಏನು ಕಾಣಿಸ್ತಿದೆ ಅಂತ ಹೇಳಿದ್ರೆ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ, ಡ್ಯಾಶ್ ವೈಭದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು ಅಂತ. ಅಲ್ಲಿ ಡ್ಯಾಶ್ ಇರೋದನ್ನ ನೀನು ಫಿಲ್ ಮಾಡಬೇಕು. ಈಗ ನಿನಗೆ ಸಾಂಗ್ ಗೊತ್ತಾಯ್ತಾ? ಸೊ ಹಂಗಾದ್ರೆ ಇವಾಗ ನಿನ್ನ ಸಮಯ ಶುರುವಾಗುತ್ತೆ ಇವಾಗ. ಓಕೆ, ಇನ್ನೊಂದ್ಸತಿ ಕ್ವಶನ್ ಹೇಳ್ತೀನಿ ನಿಮಗೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ, ಡ್ಯಾಶ್ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು ಅಂತ. ಡ್ಯಾಶ್ ಹಂಪೆಯ ಗುಡಿನಾ? ಓಕೆ, ನಿನ್ನ ಉತ್ತರ ಸರಿ ಇದೆಯಾ ನೋಡೋಣ. ನನ್ನ ಕಡೆ ಮಾತಾಡಬೇಕು ಕೌಶಿಕ್. ಹಲೋ, ಕೇಳಿಸ್ತಾ ಇದೆಯಾ ಕೌಶಿಕ್? ಏನೇನೇನೋ ಮಾತಾಡ್ತಿದ್ರ ಕೊಂಡ್ರು, ಕೇಳಿಸ್ತಿಲ್ಲ. ಎಸ್, ಕೌಶಿಕ್ ಮಾತಾಡ್ದ, ಏನೇನೋ ಹೇಳ್ದ, ಆನ್ಸರ್ ಕೂಡ ನಿಯರ್ಲಿ ಹೇಳ್ದ, ಬಟ್ ಏನೇನೋ ಮಾತಾಡ್ಕೊಂಡು ಕಟ್ ಮಾಡಿದ್ರು. ಸೊ ಹಾಗಾಗಿ ಅವ್ನು ಕೂಡ ಆಟವನ್ನು ಆಡೋಕ್ಕಾಗಲಿಲ್ಲ. ಮೊದಲನೇ ಕಾಲೇ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಾಲವ್ರು ಯಾರು ಮಾಡ್ತಾರೆ, ಆಟವನ್ನು ಕಂಪ್ಲೀಟ್ ಮಾಡ್ತಾರೆ, ಈ ವಾರದ ವಿನ್ನರ್ ಯಾರಾಗ್ತಾರೆ, ಬಹುಮಾನ, ಸ್ಪೆಷಲ್ ಬಹುಮಾನ, ಸರ್ಪ್ರೈಸ್ ಬಹುಮಾನ ಯಾರು ತಗೊಳ್ತಾರೆ ಎಲ್ಲವನ್ನು ನೋಡೋಣ. ಸೊ ಅದು ನೋಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ನನ್ನೊಟ್ಟಿಗೆ ಮಾತಾಡಬೇಕು. ನನ್ನೊಟ್ಟಿಗೆ ಮಾತಾಡೋದಕ್ಕೆ ಏನು ಮಾಡಬೇಕು, 08025252727ಗೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು, ಗೇಮನ್ನು ಆಡಬೇಕು, ಬಂಪರ್ ಬಹುಮಾನ ನಿಮ್ದಾಗಿಸ್ಕೋಬೇಕು. ಎಸ್, ಇನ್ನು ವೀಕೆಂಡು ಸಾಕಷ್ಟು ಹೊರಗಡೆ ಹೋಗಿ ಯಾಕೆ ಬಿಸಿಲಲ್ಲಿ ಆಡ್ಕೊಂಡು, ಬಿಸಿಲಲ್ಲಿ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಕೆಲಸಗಳ ನಡುವೆ ವೀಕೆಂಡ್ ರೆಸ್ಟ್ ಮಾಡ್ತಾ ಇರ್ತೀರಾ. ಆ ರೆಸ್ಟನ್ನು ಬ್ಯೂಟಿಫುಲ್ಲಾಗಿ ವೀಕೆಂಡ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಕಳಿಬೇಕಂದ್ರೆ ಏನು ಮಾಡಬೇಕು, ನನಗೆ ಕಾಲ್ ಮಾಡಬೇಕು. ಸೊ ಇನ್ನೊಬ್ರು ಕಾಲರ್ ಇದ್ದರೆ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಮೇಡಮ್? ನಾವು ಮಂಡ್ಯದಿಂದ ಮೇಡಮ್. ಮಂಡ್ಯ. ತಮ್ಮ ಹೆಸರು ಮೇಡಮ್? ಮಂಗಳ ಸರ್. ಮಂಗಳ ಮ್ಯಾಮ? ಮಂಗಳ ಸರ್. ಮಂಗಳ ಅಂತನಾ? ಮಂಗಳ ಅವ್ರು ಏನು ಮಾಡ್ತೀರಾ ಮೇಡಮ್? ನಾವು ಹೌಸ್ ವೈಫಾ? ನಮ್ಮ ಚಾನಲ್ ನೋಡ್ತಾ ಇರ್ತೀರಾ ಮೇಡಮ್ ನೀವು? ನಾವು ವೀಕೆಂಡ್ ಸಾಮಾನ್ಯವಾಗಿ ನೋಡ್ತಿರ್ಲಿಲ್ಲ ಸರ್. ಅದೇ ಸೋಮವಾರದಿಂದ ಶುಕ್ರವಾರದವರೆಗೂ ನೋಡ್ತಿದ್ದೋ. ಹಾಂ, ಓಕೆ. ಇವತ್ತು ನೋಡ್ತಾ ಇದೀವಿ ಸರ್. ಓಕೆ, ಸೋಮವಾರದಿಂದ ಶುಕ್ರವಾರಕ್ಕೆ ನಿಮ್ಗೆ ಇಷ್ಟ ಆಗತ್ತಾ? ಹೌದು, ವಿನ್ನೂ ಆಗಿದ್ದೀವಿ ನಾವು. ವಿನ್ನೂ ಆಗಿದ್ದೀರಾ? ಸೂಪರ್ ಮೇಡಮ್. ಹಂಗಾದ್ರೆ ನಮ್ದಲ್ಲೂ ಗೆಲ್ತೀರಾ ಅಂತ ನೋಡೋಣ ಹಂಗಾದ್ರೆ. ನೋಡೋಣ ಸರ್. ಸೊ ಫಸ್ಟ್ ಸ್ಟೆಪ್ ಹೋಗ್ಬಿಡೋಣ ಡೈರೆಕ್ಟಾಗಿ. ಆಯ್ತು. ರೂಲ್ಸ್ ಗೊತ್ತಾ ನಿಮ್ಗೆ? ಹಂಗಾದ್ರೆ ರೂಲ್ಸ್ ಹೇಳ್ಬಿಡ್ಲ ಒಂದು ಸರ್ತಿ? ಹೇಳಿ ಸರ್. ಎಸ್ ಮೇಡಮ್, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಹಾಡು ನೀ ಹಾಡು ಅಂತ ಲಿರಿಕ್ಸನ್ನು ನಾನು ಇನ್ಕಂಪ್ಲೀಟ್ ಮಾಡಿರ್ತೀನಿ, ಡ್ಯಾಶ್ ಕೊಟ್ಟಿರ್ತೀನಿ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಸಾಂಗನ್ನು. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಣ್ಬಿಟ್ಟು ಉತ್ತರ ಕೊಡಿ ಅಂತ, ಇಲ್ಲಿ ಒಂದಷ್ಟು ನಾನು ಇಮೇಜಸ್ನ ಮರ್ಜ್ ಮಾಡಿರ್ತೀನಿ, ಅದನ್ನು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ತರಲೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಥ್ಯಾಂಕ್ಸ್ ಆರ್ ಸಾರಿ ಕ್ಲಿಯರ್ ಮಾಡಿದ್ರೆ ನೀವು ಗೆದ್ದಂಗೆ ಮೇಡಮ್. ಓಕೆನಾ? ಫಸ್ಟ್ ಸ್ಟೆಪ್ ನೋಡ್ಬೇಡ ಹಂಗಾದ್ರೆ. ಓಕೆ ಸರ್. ಎಸ್, ಫಸ್ಟ್ ಸ್ಟೆಪ್ ಮಂಗಳ ಅವ್ರದ್ದು. ಹಾಡು ನೀ ಹಾಡು. ಎಸ್ ಮೇಡಮ್, ನಿಮ್ಮ ಟಿ ವಿ ಪರದೆ ಮೇಲೆ ಒಂದು ಹಾಡು ಕಾಣಿಸ್ತಾ ಇದೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಕೈ ಹಿಡಿದು ನಡೆಸಿದವಳು ಕೈವಲ್ಯ ಲಾಲಿ, ಮಮತೆಯನ್ನು ಉಣಿಸಿದವಳು ಮನಸಾರೆ ಲಾಲಿ, ಗುರುವಂತೆ ತಿದ್ದಿದವಳು ನನ್ನ ಡ್ಯಾಶ್, ಸಹನೆಯಲ್ಲಿ ದರೆಯುವಳು ತಂಗಾಳಿ ಲಾಲಿ, ಮಲಗಿರುವ ಭೂಮಿಗೆ ಚಂದಿರನ ಲಾಲಿ, ಡ್ಯಾಶ್ ಮುದ್ದಾದ ಲಾಲಿ, ಚೇತನದ ಸೂಸಿದವಳು ಜರಗಾನ ಲಾಲಿ, ಶ್ರೀಗಂಧ ಆದವಳು ಶಿರಬಾಗಿ ಲಾಲಿ. ಸರ್ ಇನ್ನೂ ಬಂದಿಲ್ಲ ಸರ್. ಎಸ್ ಮೇಡಮ್, ಈಗ ನಿಮ್ಮ ಸಮಯ ಶುರುವಾಗುತ್ತೆ ಮೇಡಮ್. ಇನ್ನೂ ಬಂದಿಲ್ಲ ಸರ್. ಬಂದಿಲ್ವಾ? ನಿಮ್ಮ ಟಿವಿ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ ನೀವು? ಇಲ್ಲ, ನಾವು ಟಿವಿ ನೋಡ್ತಾ ಇದ್ವಿ. ಓಕೆ, ಬಂದಿದೆಯಾ ಇವಾಗ? ಇನ್ನ ಇಲ್ಲ ಸರ್. ಓಕೆ, ಬರುತ್ತೆ ಮೇಡಮ್. ಇಲ್ಲಿಂದ ಬರಬೇಕಲ್ಲ ಬೆಂಗಳೂರಿಂದ ಮಂಡ್ಯಗೆ, ನಿಧಾನ ಅಲ್ವಾ? ಮಂಗಳೂರು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಸರ್ ಏನಿಲ್ಲ, ಟಿವಿ ನೋಡ್ತೀವಿ, ಮನೆ ಕೆಲಸ. ಹೌದಾ? ಬಂತ ಇವಾಗ ಪ್ರಶ್ನೆ ನಿಮ್ಮ ಟಿವಿ ಪರದೆ ಮೇಲೆ? ನಿಮ್ಮ ಟಿವಿ ಪರದೆ ಮೇಲೆ ಸಾಂಗ್ ಬಂತ ಮೇಡಮ್ ಇವಾಗ? ಬತ್ತು ಸರ್. ಎಸ್, ಇನ್ನೊಂದು ಸರ್ತಿ ಓದಿ ಹೇಳ್ಬಿಡ್ಲಾ? ಸರ್. ಕೈ ಹಿಡಿದು ನಡೆಸಿದವಳು ಕೈವಲ್ಯ ಲಾಲಿ, ಮಮತೆಯನ್ನೇ ಉಣಿಸಿದವಳು ಮನಸಾರೆ ಲಾಲಿ, ಗುರುವಂತೆ ತಿದ್ದಿದವಳು ನನ್ನ
ಡ್ಯಾಶ್ ಸಹನೆಯಲ್ಲಿ ಧರೆಯವಳು ತಂಗಾಳಿ ಲಾಲಿ, ಮಲಗಿರುವ ಭೂಮಿಗೆ ಚಂದಿರನ ಲಾಲಿ ಡ್ಯಾಶ್ ಮುದ್ದಾದ ಲಾಲಿ, ಚೇತನವ ಸೂಸಿದಳು ಜರಗಾನ ಲಾಲಿ, ಶ್ರೀಗಂಧ ಆದವಳು ಶಿರಭಾಗಿ ಲಾಲಿ. ಈಗ ನಿಮ್ಮ ಸಮಯ ಶುರುವಾಗುತ್ತೆ ಮೇಡಮ್. ಶ್ರೀಚಕ್ರ ದಾರಿಗೆ ಸಿರಗ. ಸರಿ ಹಾಡು ಸರಿಯಾಗಿ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ಅಯ್ಯೋ, ನಿಮ್ಮ ಸಮಯ ಮುಗ್ದೋಯ್ತಲ್ಲ ಮೇಡಮ್. ಹೋಗ್ಲಿ, ಬೇರೆ ಹಾಡು ಬರುತ್ತಾ ನಿಮಗೆ? ಹಳೆಯ ಹಾಡು ಹಾಕಿದ್ರೆ ಬರುತ್ತೆ ಸರ್. ಅಲ್ಲ, ನೀವು ಬೇರೆ ಹಾಡು ಹೇಳಿ ಅಂತ ನಮಗೋಸ್ಕರ. ನಿಮ್ಗೋಸ್ಕರ ಇಲ್ಲ ಸರ್, ಬರಲ್ಲ. ಯಾವ ಸಾಂಗು ಬರಲ್ವಾ? ಯಾವ ಸಂಗು ಬರಲ್ಲ ಸರ್. ಸರಿ, ಆಯ್ತು. ನೀವು ಉತ್ತರ ಏನು ಕೊಡಲೇ ಇಲ್ಲಲ್ಲ ನೀವೇನು? ಗೊತ್ತಾಗ್ತಾ ಇಲ್ಲ ಸರ್, ಅದನ್ನ ಡ್ಯಾನ್ಸ್ ಹೇಗ್ ತುಂಬಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ನೀವು ಹಾಡನ್ನ ಹೇಳಿದ್ರೆ ಬಂದ್ಬಿಡುತ್ತೆ ಇವಾಗ ನಿಮಗೆ. ಸರ್, ಕೈ ಹಿಡಿದು ನಡೆದೋಳು ಕೈವಲ್ಯ ಲಾಲಿ, ಮಮತೆಯನ್ನೇ ಉಣಿಸಿದಳು ಮನಸಾರೆ ಲಾಲಿ, ಗುರುವಂತೆ ತಿದ್ದಿದಳು ನನ್ನ ಡ್ಯಾನ್ಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಸ್ ಮ್ಯಾಮ್, ಅದನ್ನ ಫೀಲ್ ಮಾಡಿದ್ರೆ ನೆಕ್ಸ್ಟ್ ಫೋಕ್ಸ್ ಅದೆಯಾ? ತಿದ್ದಿದಳು ನನ್ನ. ಎಸ್ ಮ್ಯಾಮ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಮತ್ತೆ ಕಾಲ್ ಮಾಡ್ತೀರಿ ಅಲ್ಲ, ಬಹುಮಾನ ಕೂಡ ಗೆದ್ದಿದ್ದೀನಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಆನ್ಸರ್ ಕಂಪ್ಲೀಟ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ವೀಕ್ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ. ಎಸ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಇಂಡಿಯಾ ಪಾಕ್ ಇವತ್ತು ಮ್ಯಾಚ್ ಇದೆ. ಸೊ ಹಾಗಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು, ಅದರಲ್ಲಿ ಟಾಸ್ಕ್ ಕೂಡ ಆಯಿತು. ಪಾಕ್ ಟಾಸ್ಕನ್ನು ಗೆದ್ದಿದೆ. ಪಾಕ್ ಏನು ಮಾಡ್ತಾ ಇದೆ, ಬ್ಯಾಟಿಂಗನ್ನು ಗೆದ್ಕೊಂಡಿದೆ. ಅವಾಗಲೇ ಹೇಳ್ತಾ ಇದೆ, ದುಬೈ ಸ್ಟೇಡಿಯಮಲ್ಲಿ ಆಡ್ತಾ ಇರೋದು ಅಂತ. ಅಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಅದೊಂದು ಸ್ಟೇಡಿಯಂನ ಆಳ ಆಗಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಸಾಕಷ್ಟು ಮ್ಯಾಚಲ್ಲಿ ಆಡಿದಾರಲ್ವಾ. ಸೊ ಹಾಗಾಗಿ ಸಾಕಷ್ಟು ಮ್ಯಾಚ್ ಗೆದ್ದಿದ್ದಾರೆ ಕೂಡ ಅದೇ ಒಂದು ಇದರಲ್ಲಿ. ಸೊ ಹಾಗಾಗಿ ಆ ಒಂದು ಪಿಚ್ನ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರುತ್ತೆ. ಸೊ ಹಾಗಾಗಿ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಬರೋರಿಗೆ ಒಂದು ಸ್ವಲ್ಪ ನಿಧಾನ ಸೆಟ್ಲ್ ಆಗ್ತಾ ಹೋಗ್ತಾ ಪಿಚ್ಚು. ಸೊ ಹಾಗಾಗಿ ಬ್ಯಾಟಿಂಗನ್ನು ಆಯ್ಕೊಂಡಿದ್ದಾರೆ. ಸೊ ಏನು ರನ್ನನ್ನು ಟಾರ್ಗೆಟ್ ಕೊಡ್ತಾರೋ ಅದನ್ನು ನಾವು ಚೇಸ್ ಮಾಡಬೇಕಾಗಿರೋದು ಇಂಡಿಯಾ ಇವಾಗ. ಸೊ ಸಖತ್ತಾಗಿ ಆಡ್ತಾರೆ, ಚೆನ್ನಾಗಿ ಆಡಲಿ, ಇಬ್ಬರು ಕೂಡ ಚೆನ್ನಾಗಿ ಆಡಲಿ, ಮಸ್ತ್ ಮಜಾ ಮಾಡಲಿ. ಬಟ್ ಗೆಲ್ಲೋದು ನಮ್ಮವರೇ ಆಗಿರಲಿ, ಇಂಡಿಯಾನೇ ಆಗಿರಲಿ ಅನ್ನೋದು ನಮ್ಮ ಆಶಯ. ನಮ್ಮದಂತಲ್ಲ, ಇಡೀ ಇಂಡಿಯಾದೇ ಆಶಯ. ಸೊ ನಾವೇ ಗೆಲ್ಲಬೇಕು ಅನ್ನೋದು. ಬಟ್ ಚೆನ್ನಾಗಿ ಆಡಲಿ, ಮಜಾ ಮಾಡ್ಕೊಂಡು ಖುಷಿಯಾಗಿ ಆಡಲಿ, ಸಖತ್ತಾಗಿ ಆಡಲಿ. ನೀವು ಇನ್ನೊಬ್ರು ಕಾಲರ್ ಇದ್ರೆ ಮಾತನಾಡಿಸ್ತೋಗೋಣ. ಹಲೋ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಸರ್? ನಾವು ಕುಶಾಲನಗರದಿಂದ. ಸರ್, ತಮ್ಮ ಹೆಸರು? ಸಂಜಯ್ CS ಅಂತ. ಸಂಜಯ್ ಸಾಮ್ರಾಟ್ ಅಂತನಾ? ಹಾ. ಎಸ್ ಸರ್, ಏನು ಮಾಡ್ಕೊಂಡಿದ್ದೀರಾ ತಾವು? ನಾನು ಕೂರ್ಗ್ ಸಿನಿಪ್ಲೆಕ್ಸ್ ಅಂತ ಥಿಯೇಟರ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಕೇಳಲಿಲ್ಲ ಸರ್. ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಥಿಯೇಟರ್ ಕುಶಾಲನಗರದ. ಓ, ಥಿಯೇಟರ್ ಕೆಲಸ ಮಾಡ್ತೀರಾ? ಹಂಗ ತುಂಬಾ ಸಿನಿಮಾಗಳನ್ನ ನೋಡ್ತಿರ್ತೀರಾ ಹಂಗಾದ್ರೆ. ನಿಮ್ಗೆ ಆಟ ಈಸಿ ಆಗತ್ತೆ. ಹಾ ಸರ್. ಹಂಗಾದ್ರೆ ಇನ್ನಷ್ಟು ಮಾತಾಡೋಣ, ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಡೈರೆಕ್ಟ್ ಆಟಕ್ಕೆ ಹೋಗ್ಬಿಡೋಣ. ಫಸ್ಟ್ ಸ್ಟೆಪ್ ಬಂದು ರೂಲ್ಸ್ ಗೊತ್ತಿದೆ ನಿಮಗೆ? ರೂಲ್ಸ್ ಗೊತ್ತಿಲ್ಲ. ನಾನು ಹೇಳ್ಬಿಡ್ತೀನಿ ಸರ್. ಹೇಳ್ಬಿಡ್ಲಾ? ಹೇಳಿ ಸರ್. ಸರ್, ನಮ್ಮಲ್ಲಿ 3 ಸ್ಟೆಪ್ ಇರುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆಡು ನೀ ಹಾಡು ಅಂತ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಲಿರಿಕ್ಸನ್ನು ಇನ್ಕಂಪ್ಲೀಟ್ ಮಾಡಿದ್ರೆ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಣ್ಬಿಟ್ಟು ಉತ್ತರ ಕೊಡುವಂತ. ಇಲ್ಲಿ ಒಂದಷ್ಟು ಇಮೇಜಸ್ಗಳನ್ನ ಮರ್ಜ್ ಮಾಡಿರ್ತೀನಿ, ಅದನ್ನೆಲ್ಲ ಸೇರಿಸ್ಬಿಟ್ಟು ಉತ್ತರ ಕೊಡಬೇಕಾಗತ್ತೆ ಸರ್. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ತರಲೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು ಸರ್. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಥ್ಯಾಂಕ್ಸ್ ಆರ್ ಸಾರಿ. ನಿಮ್ಗೆ ಸಾರಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅಂತೇಳಿ ನಮ್ಮ ಒಟ್ಟಿಗೆ ಕನ್ವೆ ಮಾಡ್ಕೊಂಡ್ರೆ ನಾವು ಕನ್ವೆ ಮಾಡ್ತೀವಿ ಸರ್. ಹೇಳಿ ಸರ್. ಓಕೆನಾ? ಓಕೆ. ಹಂಗಂದ್ರೆ ಡೈರೆಕ್ಟಾಗಿ ಫಸ್ಟ್ ಸ್ಟೆಪ್ ಹೋಗ್ಬೇಡವಾ? ಸಂಜಯ್ ಅವರ ಫಸ್ಟ್ ಸ್ಟೆಪ್ ಆಡು ನೀ ಹಾಡು. ಹಾಡು ನೀ ಹಾಡು. ಸರ್, ನಿಮ್ಮ ಟಿವಿ ಪರದೆ ಮೇಲೆ ಈಗ ಒಂದು ಹಾಡು ಕಾಣಿಸ್ತಾ ಇದೆ ಸರ್. ಆ ಹಾಡನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಡು ಬಂದ್ಬಿಟ್ಟು ಮುಗಿಲ ಭಾನಗಲ ಓಲೆಯಲ್ಲಿ ಹೃದಯ, ಇಡುವೆ ನೀನಿರುವೆ ಓ ಗೆಳತಿ ಓದುವೆಯ ಮುಗಿಲ ಭಾನಗಲ ಡ್ಯಾಶ್, ಇಡುವೆ ನೀಡಿರುವೆ ಓ ಗೆಳೆಯ ಓದುವೆಯ ಈ ಬೆಳ್ಳನೆ ಓಲೆಯ ಹೇಗೇನಾ ಓದಲೇನೋ ಇದೆ, ಸಮಥಿಂಗ್ ಡ್ಯಾಶ್ ಇದೆ. ಸೊ ಡ್ಯಾಶ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಕಾಣಿಸ್ತಾ ಇದೆ ನಿಮ್ಮ ಪರದೆ ಮೇಲೆ? ಬಂದಿದೆಯಾ ಇವಾಗ? ಬಂದಿದೆ ಸರ್, ಬಂದಿದೆ. ಈಗ ನಿಮ್ಮ ಸಮಯ ಶುರುವಾಗುತ್ತೆ ಸರ್. ಇನ್ನೊಂದ್ಸಲ ಹೇಳಿ ಸರ್, ಬರ್ತಾ ಇಲ್ಲ ಇಲ್ಲಿ. ಮುಗಿಲ ಬಾನ್ ಸರ್, ಮುಗಿಲ ಭಾನಗಲ ಓಲೆಯಲ್ಲಿ ಹೃದಯ, ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಓಲೆಯಲ್ಲಿ ಓರುದಯ. ಸಂಜಯ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಅದು ಕಮ್ಯುನಿಕೇಟ್ ಆಗ್ತಿಲ್ಲ. ನನ್ನೊಟ್ಟಿಗೆ ಕಮ್ಯುನಿಕೇಟ್ ಮಾಡಿ. ಸೊ ನಿಮ್ಗೆ ಕ್ವಶನ್ಸ್ ಈಸಿ ಅರ್ಥ ಆಗುತ್ತೆ. ಓಲೆಯಲ್ಲಿ ಹೃದಯ ಸರ್.
ಕೇಳಿಸ್ತಾ ಮುಗಿಲ ಇದೆಯಾ? ಬಾನಗಲ ಓಲೆಯಲ್ಲಿ ಹೃದಯ. ಓಕೆ, ಉತ್ತರ ಸರಿ ಇದೆಯಾ ನೋಡೋಣ ಹಂಗಾದ್ರೆ. ನೋಡಿ ಸರ್ ನೋಡಿ. ಸಂಜೆ ಅವರ ಉತ್ತರ ಸರಿ ಇದೆಯಾ? ಏಮ್ಮ ಸೂಪರ್ ಸರ್, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ, ಸರಿಯಾಗಿದೆ. ಹಾಂ ಸರ್, ಹಾಂ ಥ್ಯಾಂಕ್ ಯು ಸರ್. ಎಸ್ ಸರ್, ನೀವು ಫಸ್ಟ್ ಸ್ಟೆಪ್ನ ಕ್ಲಿಯರ್ ಮಾಡಿದಿರಿ. ಹಾಡನ್ನ ಹೇಳ್ತೀರಾ ನೀವು? ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ನೀಡುವೆ ನೀಡಿರುವೆ ಓ ಗೆಳತಿ ಕೇಳುವೆಯ. ಇಷ್ಟೇ ಸರ್. ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಹಾಡ್ತಾ ಇದ್ದಾರೆ, ನಮ್ಮ ಅಕ್ಕ ಸರ್. ಇಬ್ರು ಸೇರ್ಕೊಂಡು ಹಾಡಿಯಲ್ಲ ಹಂಗಾದ್ರೆ ಸಂಜಯ್. ಹಲೋ, ಇಬ್ರು ಸೇರ್ಕೊಂಡು ಹಾಡಿಯಲ್ಲ ಹಂಗಾದ್ರೆ. ನೆಕ್ಸ್ಟ್ ಆದ್ಮೇಲೆ ಸರ್, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ನೆಕ್ಸ್ಟ್ ಕ್ವಶನ್ಗೆ ಬರ್ತೀರಾ? ಹಾಂ ಬನ್ನಿ. ಎಸ್, ರೀಸೆಂಟಾಗಿ ಯಾವ ಸಿನಿಮಾ ನೋಡಿದ್ರಿ ನೀವು? ಫಾರೆಸ್ಟ್. ಚಿಕ್ಕಣ್ಣ ಮತ್ತೆ ಅನೀಸ್ ಮತ್ತೆ ಫಸ್ಟ್ ರ್ಯಾಂಕ್ ರಾಜು ಅವ್ರ ಮತ್ತೆ ರಂಗಣ್ಣ ಎಲ್ಲರಿಗೂ ಮಾಡಿದಾರಲ್ಲ, ಓಕೆ ಓಕೆ. ಆ ಮೂವಿ. ಈಗ ನಾನು ಸುಮ್ಮನೆ ಕೇಳೋದು, ಈ ಥಿಯೇಟರ್ ಎಲ್ಲ ಈಗ ಸಿಂಗಲ್ ಥಿಯೇಟರ್ ಎಲ್ಲ ಹೋಗ್ತಾ ಇದೆ, ಜನಗಳು ಬರಲ್ಲ ಅಂತಾರಲ್ಲ, ಹೆಂಗಿದೆ ಆ್ಯಕ್ಚುಲಿ? ಪರವಾಗಿಲ್ಲ ಸರ್, ನಡೀತಾ ಇದೆ. ಮಕ್ಳು ಎಕ್ಸಾಮ್ ಅಲ್ವಾ, ಈ ಮೂವಿಗಳು ಯಾವ್ದು ರಿಲೀಸ್ ಇಲ್ವಲ್ಲ. ಎಷ್ಟು ವರ್ಷದಿಂದ ಥಿಯೇಟರ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ಎಷ್ಟು ವರ್ಷದಿಂದ ಥಿಯೇಟರ್ ಕೆಲಸ ಮಾಡ್ತಿದ್ದೀರಾ? 5 ವರ್ಷದಿಂದ. 5 ವರ್ಷ. ನೀವು ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಕ್ರೌಡ್ಗೂ ಇವಾಗೂ ವ್ಯತ್ಯಾಸ ಇದೆಯಾ, ಹಾಗೆ ಇದೆಯಾ? ಹಾಗೇ ಇದೆ ಸರ್, ನಮ್ಮಲ್ಲಿ ಏನು ತೊಂದರೆ ಆ ಥರ ಏನಿಲ್ಲ. ಓಕೆ, ನಡೀತಾ ಇದೆ, ಜನ ಬರ್ತಾರೆ. ಬರ್ತಾರೆ. ಗೋಲ್ಡನ್ ಟೆಂಪಲ್ ಹಿಂದಿ ಮೂವಿ ಎಲ್ಲಾ ತರ ಮೂವಿ ಹಾಕಿದ್ರು ಬರ್ತಾರೆ ಇಲ್ಲಿ, ಆ ತರ ಏನಿಲ್ಲ ಇಲ್ಲ. ಓಕೆ ಓಕೆ ಓಕೆ. ಟಿಬಿಟಿಯನ್ಸ್ ಎಲ್ಲ ಹಿಂದಿ ಹಾಕಿದ್ರೆ ಟಿಬಿಟಿಯನ್ಸ್ ಬರ್ತಾರೆ, ತಮಿಳಿಯನ್ಸ್ ಬರ್ತಾರೆ, ಮಲಯಾಳ ಹಾಕಿದ್ರೆ ಅವು ಆ ತರ ಬರ್ತಾರೆ. ಎಲ್ಲಾ ಮೂವಿ ಹಾಕಿದ್ರು ಓಡುತ್ತೆ ಇಲ್ಲಿ, ಆ ತರ ಏನಿಲ್ಲ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಹಾಗಾದ್ರೆ. ಹಾ ಸರ್. ಎಸ್, ಸಂಜೆ ಅವರ ಎರಡನೇ ಸ್ಟೆಪ್ಪು ಕಂಡ್ಬಿಟ್ಟು ಉತ್ತರ ಕೊಡಿ. ಎಸ್ ಸರ್, ನಿಮ್ಮ ಟಿ ವಿ ಪರದೆ ಮೇಲೆ ಇದೀಗ ಒಂದು ಪದಬಂಧ ಬಿಡಿಸಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಕ್ಲೂ ಏನಿದೆ ಅಂತ ಹೇಳಿದೆ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ರಕ್ಷಿಸಲು ವಿಷ್ಣು ತೊಟ್ಟ 10 ವೇಷಕ್ಕೆ ಏನಂತಾರೆ ಅಂತ. ಸೊ ಅಲ್ಲಿ 2 ಪದಗಳಿದೆ, ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಈಗ ನಿಮ್ಮ ಕಾಣಿಸ್ತಿದೆಯಾ ನಿಮಗೆ? ದಶಾವತಾರ ಸರ್. ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ರಕ್ಷಿಸಲು ವಿಷ್ಣು ತೊಟ್ಟ 10 ವೇಷ. ದಶಾವತಾರನಾ? ನಿಮ್ಮ ಉತ್ತರ ಸರಿ ತಪ್ಪಿದೆ ನೋಡೋಣ ಹಂಗಾದ್ರೆ. ಓಕೆ ಸರ್. ಏಸಾ, ಸಂಜೆ ಅವರ ಉತ್ತರ ಸರಿ ಇದೆಯಾ? ಎಸ್, ಸಂಜೆ ಅವರ ಉತ್ತರ ಸರಿ ಇದೆ. ಸಂಜಯ್, ನೀವು 2 ರೌಂಡನ್ನು ಕ್ಲಿಯರ್ ಮಾಡಿದ್ದೀರಾ. ಸೊ ನೀವು ಇವಾಗ 3ನೇ ರೌಂಡಿಗೆ ನನ್ನೊಟ್ಟಿಗೆ ಬರ್ತೀರಾ. ಓಕೆ ಸರ್. ಅದಕ್ಕೂ ಮುಂಚೆ ನೀವು ಒಂದು ಸಿನಿಮಾ ಡೈಲಾಗ್ ಹೇಳಬೇಕಲ್ಲ. ಯಾವುದಾದ್ರೂ ಹೇಳಿ, ಪರವಾಗಿಲ್ಲ. ಡೈಲಾಗ್ ಹೇಳಿ, ಸಾಂಗ್ ಹೇಳಿ, ಡ್ಯಾನ್ಸ್ ಮಾಡ್ಬಿಡಿ, ನಂಗೆ ಕಾಣಲ್ಲ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಸೂಪರ್ ಸಂಜಯ್, ಚೆನ್ನಾಗಿ ಹಾಡಿದ್ರಿ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ? ಇದಕ್ಕೆ ನೀವು ಉತ್ತರ ಕೊಟ್ರೆ ಸೂಪರ್ ಬಿಡಿ ಅಂತ. ಓಕೆನಾ? ಸೊ ಅದಕ್ಕೆ ಹೋಗ್ಬಿಡೋಣ ಹಂಗಾದ್ರೆ. ಸೊ 2 ಪ್ರಶ್ನೆ ನೀವು ಕ್ಲಿಯರ್ ಮಾಡಿದ್ದೀರಾ. ಸೊ 3ನೇ ಪ್ರಶ್ನೆ ಬಂದ್ಬಿಟ್ಟು, ತಲೆಗೆ ಮಹತ್ವ ಕೊಡೋ ಆಫೀಸ್ ಯಾವುದು ಅಂತ. ತಲೆಗೆ ಮಹತ್ವ ಕೊಡೋ ಇಂಪಾರ್ಟೆನ್ಸ್ ಕೊಡೋ ಆಫೀಸ್ ಯಾವುದು ಅಂತ. ಕ್ವಶನ್ ಬರಲ್ಲ, ನಾನೇ ಕೇಳ್ತಾ ಇದ್ದೀನಿ ನಿಮ್ಮನ್ನ. ತಲೆಗೆ ಕೆಲಸ ಕೊಡೋ ಆಫೀಸ್ ಅಂದ್ರೆ ತಲೆಗೆ ಇಂಪಾರ್ಟೆನ್ಸ್ ಕೊಡೋ ಆಫೀಸ್ ಯಾವುದು? ತಲೆಗೆ ಇಂಪಾರ್ಟೆನ್ಸ್ ಕೊಡೋ ಎಲ್ಲ ಆಫೀಸಿಗೂ ಇರುತ್ತೆ ಇದೊಂದು. ಆಫೀಸ್ ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಈ ಕ್ವಶನ್ ಯಾವ ತರ. ಆಫೀಸಾ? ಸಿ ಸಂಜಯ್, ಏನಂದ್ರೆ ಸಿಂಪಲ್ ಆನ್ಸರು. ನಾನು ಆಕ್ಚುಲಿ ಒಂದು ಫನ್ನಾಗಿ ಕೇಳಿದ್ದೀನಿ, ಗೂಗಲ್ ಎಲ್ಲ ಮಾಡಿಬಿಡಿ, ಸಿಕ್ಕಲ್ಲ ಅದು. ಇಲ್ಲ ಮಾಡ್ತಿಲ್ಲ, ಓಕೆನಾ? ತಲೆಗೆ ಇಂಪಾರ್ಟೆನ್ಸ್ ಕೊಡೋ ಆಫೀಸ್ ಯಾವುದು ಅಂದರೆ ಒಂದು ತರಲೆ ಆಗಿದೆ, ಗೆಸ್ ಮಾಡಿ ಅಂತ. ಎಲ್ಲ ಆಫೀಸಲ್ಲಿ ಇರುತ್ತೆ, ಎಲ್ಲ ಆಫೀಸ್ಗಳಿಗೂ ಒಂದಿರುತ್ತೆ. ನೀವು ಸೋತ್ರಿ ಅಂದರೆ ನಾನು ಹೇಳ್ತೀನಿ ಅಂತ ಆನ್ಸರ್ನ.
ಓಕೆ ಸರ್ ಹೇಳಿ. ಹೆಡ್ ಆಫೀಸ್. ತಲೆನಾ? ಹೆಡ್ ಆಫೀಸ್. ತಲೆನೇನಾ? ಹೆಡ್ ಆಫೀಸ್ ರೀ, ಆನ್ಸರ್ ಹೇಳ್ತಾ ಇದ್ದೀನಲ್ಲ. ಸಂಜಯ್ ಚೆನ್ನಾಗಿ ಆಡಿದ್ರಿ, ಎರಡು ಪ್ರಶ್ನೆಗೆ ಸೂಪರಾಗಿ ಉತ್ತರ ಕೊಟ್ರಿ. ಓಕೆನಾ, ಚೆನ್ನಾಗಿ ಆಡಿದ್ರಿ. ಮತ್ತೆ ಕಾಲ್ ಮಾಡ್ತೀರಿ, ನಿಮ್ಮ ಜೊತೆ ಮಾತಾಡ್ತೀರಿ, ಒಳ್ಳೆ ಬಹುಮಾನ ಗೆಲ್ತಾ ಇರಿ ಅಂತ ಹೇಳ್ತಾ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಹೆಲೋ ವಾಯ್ಸು ಇದು ನಿಮ್ಮ ವಾಯ್ಸು. ಎಸ್, ಆಗಲೇ ಸಂಜೆ ಕಾಲ್ ಮಾಡಿದ್ರು, ಸೊ ವಿನ್ ಆದರು. ಸೊ ಇನ್ನೊಬ್ರಿಗೆ ಕಾಲ್ ಇದ್ರೆ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಎಲ್ಲಿಂದ? ಸರ್ ನಾವು ಮೈಸೂರು. ಮೈಸೂರಿಂದ. ತಮ್ಮ ಹೆಸರು? ಚೈತ್ರ. ಚೈತ್ರ ಅವ್ರು ಏನು ಮಾಡ್ತಾರೆ? ಸರ್ ಮನೇಲಿದ್ದೀವಿ. ಮನೇಲಿದ್ದೀರಾ? ಹಾಂ. ಎಸ್, ಅಂದರೆ ಏನು ಮಾಡ್ತಿದ್ದೀರಾ ಅಂತ. ಏನು ಮಾಡ್ತಿದ್ದೀರಿ ಅಂದ್ರೆ ಹೌಸ್ ವೈಫ್ ಸರ್. ಹೌಸ್ ವೈಫಾ? ನೋಡಿ, ಸುಳ್ಳು ಹೇಳ್ತಿದ್ದೀರಾ, ನನ್ನನ್ನು ನೋಡ್ತಾ ಇದ್ದೀರಾ. ಇಲ್ಲ ಇಲ್ಲ, ನೀವು ಏನು ಮಾಡ್ತಿದ್ದೀರಾ ಹೇಳಿ ಸರ್. ಹೇಳಿ ಹೇಳಿ, ಏನು ಹೇಳಕ್ ಬಂದ್ರಿ? ಮನೇಲೇ ಇದ್ದೀವಲ್ಲ, ಅದಕ್ಕೆ ಹೌಸ್ ವೈಫ್ ಅನ್ನೋದು ಬದ್ರು ಮನೇಲೇ ಇದ್ದೀವಿ ಅಂತ ಹೇಳಿದ್ದು. ಓಕೆ ಓಕೆ ಓಕೆ. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ? ಓ, ನೋಡ್ತಾ ಇರ್ತೀವಿ. ಹೆಂಗೆ ಅನ್ಸುತ್ತೆ? ಚೆನ್ನಾಗಿದೆ ಸರ್, 2-3 ಸಲ ಕಾಲ್ ಕೂಡ ಮಾಡಿದ್ದೀನಿ. ಓಕೆ, ಮಾತಾಡಿದ್ದೀರಾ ಹಾಗಾದ್ರೆ ನನ್ನ ಜೊತೆ? ಮಾತಾಡಿದ್ದೀವಿ. ಹಂಗಾದ್ರೆ ನಿಮ್ಮ ರೂಲ್ಸ್ ಗೊತ್ತಿರಬೇಕಲ್ಲ. ಹಾಂ, ಗೊತ್ತಿದೆ ಸರ್. ಮತ್ತೆ ಹೇಳಿ ನೀವೇ ರೂಲ್ಸ್ನ, ನಾನೇನು ಹೇಳಲ್ಲ. ಇವಂದ್ರೆ ಒಂದು ಸಾಂಗ್ ಹೇಳೋದು. ಅದಕ್ಕೆ ಹೆಸರಿಟ್ಟಿದ್ದೀನಿ ನಾನು, ಅದನ್ನು ಹೇಳ್ಬೇಕು ನೀವು. ಏನು ಸರ್? ಅದಕ್ಕೊಂದು ಹೆಸರಿಟ್ಟಿದ್ದೀನಿ, ಅದನ್ನು ಹೇಳ್ಬೇಕು ನೀವು. ಕಣ್ಣು ಬಿಡಿ ಉತ್ತರ ಕೊಡಿ. ಓಕೆ. ಆಡು ಆಟ ಆಡು. ಓಕೆ. ಮತ್ತೆ ತರಲೆ ಕ್ವಶನ್ ಇರುತ್ತೆ, ಇಲ್ಲಾಂದ್ರೆ ಮಕ್ಕಳು ಫೋಟೋ ತೋರಿಸ್ಬಿಟ್ಟು ಇಲ್ಲ. ನೀವು ಚೆನ್ನಾಗಿ ನೋಡಿದ್ದೀರಾ ಅಂತ ಅರ್ಥ ಆಯ್ತಲ್ಲಿ ನನಗೆ. ಏನ್ ಸರ್? ಚೆನ್ನಾಗಿ ನೋಡಿದ್ದೀರಾ, ವಾಚ್ ಮಾಡಿದ್ದೀರಾ ಅಂತ ಆಯ್ತು ಅಲ್ಲಿಗೆ. ಹಾಂ. ಎಸ್, ಹಂಗಾದ್ರೆ ಡೈರೆಕ್ಟಾಗಿ ಆಟಕ್ಕೆ ಹೋಗ್ಬಿಡೋಣ ಚೈತ್ರ. ಓಕೆ ಸರ್. ಎಸ್, ಚೈತ್ರ ಅವರ ಮೊದಲನೇ ಪ್ರಶ್ನೆ, ಆಡು ನೀ ಹಾಡು. ಆಡು ನೀ ಹಾಡು. ಎಸ್ ಚೈತ್ರ ಅವರೇ, ನಿಮ್ಮ ಟಿವಿ ಪರದೆ ಮೇಲೆ ಒಂದು ಹಾಡು ಕಾಣಿಸ್ತಾ ಇದೆ, ಅದು ಇನ್ಕಂಪ್ಲೀಟ್ ಇದೆ, ಅದನ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಸಾಂಗ್ ಬಂದ್ಬಿಟ್ಟು ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು, ಉಸಿರ ಹಿಡಿದ ಡ್ಯಾಶ್ ಇನ್ನು ಮೌನ ಗಾನವೇ. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ಒಂದು ಗ್ಯಾಪಲ್ಲಿ ಒಂದು ಪದ ಇದೆ, ಅದನ್ನ ನೀವು ಫಿಲ್ ಮಾಡಬೇಕಾಗತ್ತೆ ಇವಾಗ. ಚೈತ್ರ, ಕೇಳಿಸ್ತಾ ಇದೆಯಾ? ಹಾ ಸರ್, ಸಾಂಗು ಹೇಳ್ತಾ ಇದೀನಿ. ಸಾಂಗ್ ಬರ್ತಾ ಇದೆಯಾ ಇವಾಗ? ಇವಾಗ ಬಂತು ಸರ್. ಇವಾಗ ಬಂತ? ಹಂಗಾದ್ರೆ ಬರೆದನು ಸಂಗೀತ ಸಾರ ಹಿಡಿದನು, ಉಸಿರ ಹಿಡಿದು ತಂತಿ ಕಡಿದು. ಓಕೆ, ಕಡಿದು ಹೇಳಿ ಹೇಳಿ. ಇನ್ನು ಮೌನ ಗಾನವೇ ಇರ್ಬೋದು. ಹೌದಾ? ಹಾ. ತಂತಿ ಕಡಿದು ಆನ್ಸರಾ? ಹಾ ಸರ್, ಉಸಿರ ಹಿಡಿದ ತಂತಿ ಕಡೆದ ಇನ್ನು ಮೌನ ಗಾನವೇ. ಒಂದ್ಸಲ ಕೆಲಸ ಮಾಡ್ಬಿಡಿ, ಹಾಡು ಹೇಳ್ಬಿಡಿ, ಬಂದ್ಬಿಡುತ್ತೆ. ಹೇಳ್ಬಿಡ್ಲಾ? ಹೇಳ್ಬಿಡಿ, ಬಂದ್ಬಿಡುತ್ತೆ. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು, ಉಸಿರ ಹಿಡಿದ ತಂತಿ ಕಡಿದ ಇನ್ನು ಮೌನ ಗಾನವೇ. ಶೃಂಗಾರ ಕಾವ್ಯ ಬರೆದನು. ಹಂಗಾದ್ರೆ ಉತ್ತರ ತಂತಿ ಕಡಿದ, ರೈಟ್? ಹಾ ಸರ್. ಚೆಕ್ ಮಾಡೋಣ ನಿಮ್ಮ ಉತ್ತರ ಸರಿ ಇದೆಯಾ ಅಂತ. ಹಂಗಾದ್ರೆ ಓಕೆ ಸರ್. ಎಸ್, ಚೈತ್ರ ಅವರ ಉತ್ತರ ಸರಿ ಇದೆಯಾ? ಎಸ್, ಚೈತ್ರ ಅವರ ಉತ್ತರ ಸರಿ ಇದೆ. ಚೈತ್ರ ಅವರು ಮೊದಲನೇ ರೌಂಡ್ ಅನ್ನ ಗೆದ್ದು ಕ್ಲಿಯರ್ ಮಾಡಿದ್ರು. ಉತ್ತರ ಹೇಳ್ಬಿಡ್ತೀನಿ. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು, ಉಸಿರ ಹಿಡಿದ ತಂತಿ ಕಡಿದ ಇನ್ನು ಮೌನ ಗಾನವೇ. ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ ಸುರಿದನು. ಯಾವ ಸಿನಿಮಾದ ಗೊತ್ತಾ ನಿಮ್ಗೆ ಈ ಸಾಂಗು? ಶೃಂಗಾರ ಕಾವ್ಯ ಸರ್. ಶೃಂಗಾರ ಕಾವ್ಯದೇನಾ? ಎಸ್. ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ ನೀವು? ನೋಡ್ತಾ ಇರ್ತೀನಿ ಸರ್. ಹೌದಾ? ಹಾ. ಎಸ್, ಹಂಗಾದ್ರೆ ಬೇರೆ ಯಾವ ಹಾಡು ಹೇಳ್ತೀರಾ ಇವಾಗ? ಇವಾಗ ಹೇಳಿದ್ನಲ್ಲ ಸರ್, ನೆಕ್ಸ್ಟ್ ಕ್ವಶನ್ ಕೇಳಿ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಕೇಳಿ ಹಂಗೆ ಹೇಳ್ಬಿಡ್ತೀನಿ. ನೆಕ್ಸ್ಟ್ ರೌಂಡ್ ಯಾವ್ದು ಹೇಳಿ ಹಂಗಾದ್ರೆ? ಕಣ್ಣು ಬಿಡಿ ಉತ್ತರ ಕೊಡಿ. ಎಸ್, ಚೈತ್ರ ಅವರ ನೆಕ್ಸ್ಟ್ ರೌಂಡ್ ಬರಲಿ. ಎಸ್, ಚೈತ್ರ ಅವರ ಸೆಕೆಂಡ್ ರೌಂಡ್. ಇಲ್ಲಿ ಪದಬಂಧ ಬಿಡಿಸಿ ಅಂತ ಏನಿದೆ ಅಂತ ಹೇಳಿದ್ರೆ, ಪಾಲಿಸುವೆನೆಂದು ನೀಡಿದ ವಾಗ್ದಾನ, ಅದಕ್ಕೊಂದು ವರ್ಡ್ ಹೇಳ್ತಾರೆ, ಅದನ್ನು ಪದಬಂಧನ ಬಿಡಿಸ್ಬೇಕು ನೀವು.
ಪಾಲಿಸುವೆನೆಂದು ನೀಡಿದ ವಾಗ್ದಾನ. ವಚನ ಕ್ವಶನ್ ಅದು. ವಚನ ವಚನ. ವಚನ. ಹಾ ಸರಿಯಾದ್ರೆ ಸಾಂಗ್ ಹೇಳ್ಬೇಕು, ತಪ್ಪಾದ್ರೆ ಡೈಲಾಗ್ ಏನ್ ಹೇಳ್ಬೇಕು. ಸರ್ ಏನೋ ತಪ್ಪ ಗೊತ್ತಿಲ್ಲ ಸರ್, ವಚನನೇ. ನೋಡ್ಬೇಡ ಆನ್ಸರ್ ಸರಿ ಇದೆಯಾ ಅಂತ. ಓಕೆ ಸರ್. ಎಸ್ ಚೈತ್ರ ಅವ್ರ ಆನ್ಸರ್ ಸರಿ ಇದೆಯಾ? ಎಸ್, ಚೈತ್ರ ಅವರು 2ನೇ ರೌಂಡ್ ಕೂಡ ಕ್ಲಿಯರ್ ಮಾಡಿದ್ರು. ಓಕೆ ಸರ್, ಥ್ಯಾಂಕ್ ಯು. ಉತ್ತರ ಏನಿದೆ? ವಚನ. ಹಾ ಸರ್. ಸರಿ ಹೇಳ್ಬಿಡಿ, ನೀವು ಮಾತು ಕೊಟ್ಟಂಗೆ, ನೀವು ವಚನ ಕೊಟ್ಟಂಗೆ ಹಾಡು ಹೇಳ್ಬಿಡಿ. ಚೈತ್ರ ಸಾಂಗ್ ಹೇಳ್ಬೇಕಾ? ಹಾ ಅದೇ ನೀವು ವಚನ ಕೊಟ್ರಲ್ಲ, ನೆಕ್ಸ್ಟ್ ಕ್ವಶನ್ ಹೇಳ್ಬಿಡಿ ಅಂತ. ವಚನ ಭ್ರಷ್ಟರಾಗಬಾರ್ದು, ವಚನ ಕೊಟ್ಮೇಲೆ ಕಂಪ್ಲೀಟ್ ಮಾಡ್ಬೇಕು. ಡೈಲಾಗ್ ಹೇಳ್ತೀರಾ ಹಾಡು ಹೇಳ್ತೀರಾ? ಸಾಂಗ್ ಹೇಳ್ತೀನಿ ಸರ್. ಹೇಳಿ ಮತ್ತೆ. ಸಾಂಗ್ ಯಾವ್ದು ಹೇಳೋದು ಸರ್? ನನ್ ಕೇಳಿದ್ರೆ ಲಾಸ್ಟ್ ಸಿನಿಮಾ ಯಾವ್ದು ನೋಡ್ರಿ ಅದನ್ನ ಹೇಳ್ಬಿಡಿ. ಎಂತ ಸರ್? ದೇವ್ರ ಭಕ್ತಿ ಹಾಡು ಬರುತ್ತಾ ನಿಮ್ಗೆ? ಭಕ್ತಿ ಗೀತೆ ಗೀತೆ ಹೇಳ್ಬೇಕಾ? ಹೇಳಿ. ನೆನ್ಸ್ಕೊಳ್ತೀನಿ ಸರ್. ಸಿನಿಮಾ ಹಾಡು. ಏನ್ ಸರ್? ಸಿನಿಮಾ ಹಾಡು ಬರಲ್ವಾ ಚೈತ್ರ? ಸಿನಿಮಾ ಹಾಡು ನೆಕ್ಸ್ಟ್ ಇದು ಕೇಳಲ್ಲ ಸರ್. ಎಸ್ ಸರಿ, ಓಕೆ, ನೀವು ನೆನ್ಸ್ಕೋತಾ ಇರಿ. ಸೊ ನೆಕ್ಸ್ಟ್ ರೌಂಡ್ ತಗೊಳ್ಳ ನಾನು? ನೆಕ್ಸ್ಟ್ ರೌಂಡ್ ತಗೊಳ್ಳ? ತಗೋಬಿಡಿ ಸರ್. ಎಸ್, ಇವಾಗ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಚಳಿ ಆಗುತ್ತೆ. ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಐಸ್ ಕ್ರೀಮ್ ಖಾಲಿ ಆಗುತ್ತೆ ಸರ್. ಐಸ್ ಕ್ರೀಮು ಖಾಲಿ ಆಗುತ್ತೆ. ಆನ್ಸರ್ ಸರಿಯಾಗಿದೆ. ಐಸ್ ಕ್ರೀಮ್ ಖಾಲಿ ಆಗುತ್ತಲ್ವಾ ಸರ್? ಯಾವ ಕಾಲದಲ್ಲಿ ತಿಂದ್ರು ಐಸ್ ಕ್ರೀಮ್ ಖಾಲಿ ಆಗುತ್ತೆ ಚೈತ್ರ, ಹೌದು ಸರ್. ಅಲ್ವಾ? ಮಳೆಗಾಲದಲ್ಲಿ ಅಂತ ಏನಿಲ್ಲ, ಎಲ್ಲಾ ಕಾಲದಲ್ಲಿ ತಿಂದ್ರು ಐಸ್ ಕ್ರೀಮ್ ಖಾಲಿ ಆಗುತ್ತೆ. ಎಸ್, ನೀವು ಆನ್ಸರನ್ನು ಕರೆಕ್ಟಾಗಿ ಕೊಟ್ಟಿದ್ದೀರಾ. ಸೊ ನೀವು 3 ರೌಂಡನ್ನು ಕ್ಲಿಯರ್ ಮಾಡಿದ್ರಿ, ನೀವು ಗೆದ್ರಿ. ಥ್ಯಾಂಕ್ ಯು ಸರ್. ಓಕೆನಾ? ಈ ಸಲ ಗೆಲ್ಲೇಬೇಕು ಅಂದ್ಬಿಟ್ಟು ಕಾಲ್ ಬಿಫೋರ್ ಕೂಡ ಕಾಲ್ ಮಾಡಿದ್ರಾ ನೀವು? ಹಾ ಸರ್, 2 ಸಲ ಮಾಡಿ 2 ಸಲ 3ನೇ ಕ್ವಶನ್ಗೆ ಸೋತಿರೋದು. ಹೌದಾ? ನೀರು ಏನಕ್ಕೆ ಹೆದರುತ್ತೆ ಅಂತ. ಓಕೆ, ಹಂಗಾದ್ರೆ ಈ ಸಲ ಗೆದ್ದೇ ಬಿಡೋಣ ಅಂತ ಕಾಲ್ ಮಾಡಿದ್ರಾ? ಹಾ ಸರ್. ಎಸ್ ಸರ್, 4ನೇ ಸ್ಟೆಪ್ಪಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಕ್ವಶನ್ಸ್ ಇರಲ್ಲ, ಬಟ್ ನೀವು ಯಾರಿಗಾದ್ರು ಥ್ಯಾಂಕ್ಸ್ ಹೇಳಬೇಕಾ ಸಾರಿ ಹೇಳಬೇಕು ಅನ್ನೋಂಗಿದ್ರೆ ಹೇಳ್ಬೋದು. ಎಸ್, ಚೈತ್ರ ಅವರು ವಿನ್ ಆದರು, ಬಟ್ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕೂ ಮುಂಚೆ ಚೈತ್ರ ಅವ್ರು ಕಾಲ್ ಕಟ್ ಮಾಡಿದ್ರು. ಎಸ್, ಚೈತ್ರ ಗೆದ್ದಿದ್ದಾರೆ. ಸೊ ಈ ವೀಕಲ್ಲಿ 2 ಜನ ಗೆದ್ದರು, ಸಂಜಯ್ ಕೂಡ ಗೆದ್ದರು, ಇವ್ರು ಕೂಡ ಗೆದ್ದರು. ಸೊ ಹಾಗಾಗಿ ನೀವು ಕೂಡ ಗೆಲ್ಬೋದು, ಒಳ್ಳೆ ಬಹುಮಾನನ ಗೆಲ್ಬೋದು. ಸೊ ಗೆಲ್ಲೋದಕ್ಕೆ ಏನು ಮಾಡಬೇಕು? ಕೆಳಗೆ ಕಾಲ್ತು ನಮಗೆ ಕಾಲ್ ಮಾಡಬೇಕು. 08025252727ಗೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು, ನಾನು ಕೇಳೋ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು, ಬಂಪರ್ ಬಹುಮಾನ ನಿಮ್ದಾಗಿಸ್ಕೋಬೇಕು. ಎಸ್, ಏನು ಮಾಡಬೇಕು? 08025252727 ಕಾಲ್ ಮಾಡಬೇಕು, ಜೊತೆ ಮಾತಾಡಬೇಕು. ಎಸ್, ಇವತ್ತು ಬೇರೆ ವಿಷಯ ಮಾತಾಡೋಂಗೇ ಇಲ್ಲ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಸೊ ಸಿಕ್ಕಾಬಟ್ಟೆ ಹೈ ವೋಲ್ಟೇಜ್ ಮ್ಯಾಚು. ಇಲ್ಲಿ ಪಾಕಿಸ್ತಾನಕ್ಕೆ ಗೆಲ್ಲೇಬೇಕಾದ ಪರಿಸ್ಥಿತಿ. ಅವ್ರು ಕೂಡ ಗೇಮ್ ಪ್ಲೇಯರ್ಸ್, ಅವ್ರು ಕೂಡ ಆಟ ಅಂತ ತೊಗೊಂಡಾಗ ಅವ್ರು ಕೂಡ ಗೆಲ್ಲಲೇಬೇಕಾಗಿರುತ್ತೆ, ಡೂ ಆರ್ ಡೈ. ಯಾಕಂತ ಹೇಳಿದ್ರೆ ಈ ಮ್ಯಾಚ್ ಏನಾದರೂ ಸೋತ್ರೆ ಅವರು ವಾಪಸ್ ಮನೆಗೆ ಹೋಗಬೇಕಾಗತ್ತೆ, ಪೆವಿಲಿಯನ್ ಹೋಗಬೇಕಾಗತ್ತೆ. ಅವ್ರ ಟೀಮಲ್ಲಿ ರಿಜ್ವಾನ್ ಕ್ಯಾಪ್ಟನ್ ಆಗಿದೆ, ನಮ್ಮ ಟೀಮಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅವ್ರು ಕೂಡ ಒಳ್ಳೆ ಟೀಮೇ ಇದೆ, ನಮ್ಮ ಕಡೆ ಕೂಡ ಒಳ್ಳೆ ಟೀಮ್ ಇದೆ. ನಮ್ಮ ಕನ್ನಡದ ಹುಡುಗ ರಾಹುಲ್ ಕೂಡ ಇದ್ದಾರೆ. ಸೊ ಸಖತ್ತಾಗಿ 2 ಕಡೆ ಸಖತ್ತಾಗಿದೆ ಟೀಮ್. ಸಿಕ್ಕಾಪಟ್ಟೆ ಒಳ್ಳೆ ಮ್ಯಾಚೇ, ಟಫ್ ಮ್ಯಾಚೇ ಆಗಿರುತ್ತೆ. ಈಗ ಆಲ್ರೆಡಿ ಟಾಸ್ ಗೆದ್ದು ಇವಾಗ ಪಾಕ್ ಬ್ಯಾಟಿಂಗ್ ಕೂಡ ತಗೊಂಡಿದೆ. ಸೊ ಹಾಗಾಗಿ ಸಖತ್ತಾಗಿರುತ್ತೆ ಮ್ಯಾಚು. ಸೊ ಹೆಂಗೆ ಆಡ್ತಾರೆ, ಏನೇನು ಸಿಗುತ್ತೆ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಫಸ್ಟ್ ಯಾರು ಆಡ್ತಾರೆ ಎಲ್ಲರೂ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಅದಕ್ಕೊಂದು ಸಣ್ಣ ಬ್ರೇಕ್ ತಗೊಳ್ಳಿ. ಎಸ್, ವೆಲ್ಕಮ್ ಬ್ಯಾಕ್. ಹೆಲೋ ಬಾಯ್ಸು, ಇದು ನಿಮ್ಮ ವಾಯ್ಸು. ಆಗಲೇ ಸಾಕಷ್ಟು ಜನ ಕಾಲ್ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಒಳ್ಳೊಳ್ಳೆ ಬಹುಮಾನ ಕೂಡ ಗೆದ್ದರು, ಅಂದರೆ ವಿನ್ ಆಗಿದ್ದಾರೆ. ಸೊ ಬಹುಮಾನ ಕೂಡ ಅವ್ರಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಕಾಲರ್ ಇದೆ, ಅವ್ರನ್ನ ಮಾತಾಡಿಸ್ತಾಗೋಣ, ಹೆಂಗೆ ಆಟಾಡಿಸ್ತಾರೆ ನೋಡೋಣ. ಹೆಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಚೂರು ಜೋರು ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಚಂದನ ಸರ್. ಚಂದನ ಅವರು ಎಲ್ಲಿಂದ? ಕೊಡಗುಯಿಂದ. ಚಂದನ, ನೆನ್ನೆ ಕಾಲ್ ಮಾಡಿದ್ರಿ? ಹಾ. ಎಸ್, ಹೆಂಗೆ ನೋಡಿ ನೆನ್ಪಿಟ್ಕೊಂಡಿದ್ದೀವಿ ನಾವು. ಹೌದು ಸರ್. ಹಂಗಾದ್ರೆ ನಿಮ್ಗೆ ಆಟದ ರೂಲ್ಸ್ ಹೇಳೋದು ಬೇಡ. ಹಾ ಸರ್. ಆಟ ಆಡೋಕೆ ಅಂದರೆ ರೂಲ್ಸ್ ಗೊತ್ತಿದೆ ನಿಮಗೆ? ಹಾ, ಗೊತ್ತಿದೆ ಸರ್. ಸೊ ನೆನ್ನೆ ನೋಡ್ಕೊಂಡು ಪ್ರಿಪೇರ್ ಆಗಿದ್ರೆ ಇವತ್ತು ಹೌದು ಸರ್. ಗೆಲ್ಲಲೇಬೇಕು ಇವತ್ತಾದರೂ ಅಂತ? ಹೌದು ಸರ್. ಹೌದು. ಎಸ್, ಓಕೆ, ಹಂಗಾದ್ರೆ ಆಟ ರೂಲ್ಸ್ ಗೊತ್ತಿದೆ. ಸೊ ಫಸ್ಟ್ ಸ್ಟೆಪ್ ಹೋಗ್ಬಿಡೋಣವಾ?
ಹಾ ಸರ್ ಹೋಗೋಣ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆಡು ನೀ ಹಾಡು ಗೊತ್ತಿದೆಯಲ್ಲ? ಸೊ ಚಂದನ ಅವರ ಫಸ್ಟ್ ಸ್ಟೆಪ್. ಎಸ್ ಚಂದನ ಅವರ ಮೊದಲನೇ ಸ್ಟೆಪ್ಪು. ಚಂದನ ಅವರೇ, ನಿಮ್ಮ ಟಿ ವಿ ಪರದೆ ಮೇಲೆ ಒಂದು ಸಾಂಗ್ ಕಾಣಿಸ್ತಾ ಇದೆ, ಲಿರಿಕ್ ಇನ್ಕಂಪ್ಲೀಟ್ ಆಗಿದೆ. ಹಾ ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಓಕೆನಾ? ಸಾಂಗ್ ಬಂದ್ಬಿಟ್ಟು ಕಿತ್ತೋದ ಕಾಸಿಗೆ ಕಿತ್ತಾಡೋ ಕೀರ್ತಿಗೆ ಡ್ಯಾಶ್ ಲಾರಿ ಹಿಡಿದು ನೀ ಬಂದೆ, ಪಟ್ಟಣಕ್ಕೆ ಬಂದು ಸಗಣಿಯ ಮೇಲಿನ ಸಂಕ್ರಾಂತಿ ಹೂವಿನಂತೆ ನೀನಾದೆ. ಪಿಕ್ಚರ್ ಬಂದ್ಬಿಟ್ಟು ಪ್ರಪಂಚ ಅಂತ, ಯೋಗರಾಜ್ ಭಟ್ರ ಸಿನಿಮಾ. ಈ ಹಾಡು ಹಾಡಿರೋದು ಬಂದ್ಬಿಟ್ಟು ಹುಚ್ಚ ವೆಂಕಟ್ಟು. ಆ್ಯಕ್ಟ್ ಕೂಡ ಅವರೇ ಮಾಡಿದ್ದಾರೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಕಿತ್ತೋದ ಕಾಸಿಗೆ ಕಿತ್ತಾಡೋ ಕೀರ್ತಿಗೆ ಡ್ಯಾಶ್ ಲಾರಿ ಹಿಡಿದು ನೀ ಬಂದೆ, ಪಟ್ಟಣಕ್ಕೆ ಬಂದು ಸಗಣಿಯ ಮೇಲಿನ ಸಂಕ್ರಾಂತಿ ಹೂವಿನಂತೆ ನೀನಾದೆ. ಎಸ್ ಚೈತ್ರ, ಚಂದನ ಅವರೇ, ನಿಮ್ಮ ಉತ್ತರ ಏನಿದೆ? ಚಂದನ ಸರ್ ಇದೀನಿ. ಅದೇ ಉತ್ತರ ನೋಡ್ಕೋತಾ ಇದ್ರಾ? ಇಲ್ಲ ಸರ್, ಗೆಸ್ ನೋಡ್ತಾ ಇದೀವಿ, ಹಂಗೆ ಓಕೆ, ಓದ್ತಾ ಇದೀವಿ. ಕ್ಲೂ ಕೊಡ್ಲಾ ಇನ್ನೊಂದು? ಹಾ ಸರ್. ಇದು ಯೋಗರಾಜ್ ಭಟ್ರೆ ಹಾಡಿರೋದು, ಹುಚ್ಚ ವೆಂಕಟೆ ಸಾರಿ ಯೋಗರಾಜ್ ಭಟ್ರು ಬರ್ದಿರೋದು, ಹುಚ್ಚ ವೆಂಕಟ್ ಹಾಡಿರೋದು. ಅವ್ರ ಸಾಂಗಲ್ಲಿ ಕೇಳೇ ಇಲ್ಲ ಬಿಡಿ ಸರ್. ಹಾಡೇ ಕೇಳಿಲ್ವಾ? ಕೇಳೇ ಇಲ್ಲ ಸರ್. ಎಸ್, ಹಂಗಾದ್ರೆ ಚೈತ್ರ ಅವರ ಉತ್ತರ ಕೊಡಲ್ಲ ಅಂತ ಆಯ್ತು. ಚಂದನ ಸರ್. ಸಾರಿ, ಚಂದನ ಅವರು ಉತ್ತರ ಕೊಡಲ್ಲ ಅಂತ ಆಯ್ತು. ಸರ್ ಸಾಂಗ್ ಕೇಳೇ ಇಲ್ಲ ಬಿಡಿ. ಸಾಂಗೇ ಕೇಳಿಲ್ವಾ? ಹಾ ಎಸ್ ಚೈತ್ರ ಅವರೇ, ಇದು ನಮ್ಮಲ್ಲಿ 4ನೇ ಸ್ಟೆಪ್ ಒಂದಿದೆ, ಥ್ಯಾಂಕ್ಸ್ ಆರ್ ಸಾರಿ ಅಂತ. ಸೊ ನೆನ್ನೆನೂ ಕಾಲ್ ಮಾಡಿದ್ರಿ, ನೆನ್ನೆನೂ ಗೆಲ್ಬೇಕು ಅಂದ್ಕೊಂಡ್ರಿ, ಗೆಲ್ಲಕ್ಕಾಗಲಿಲ್ಲ. ಸೊ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಸಾರಿ ಹೇಳಂಗಿದ್ರೆ ನಮ್ಮಲ್ಲಿ ಹೇಳ್ಬಿಡಿ. ಚಂದನ ಇದ್ದೀರಾ? ಎಸ್, ಚಂದನ ಅವ್ರ ಕಾಲ್ ಕಟ್ ಆಗಿದೆ ಅನ್ಸತ್ತೆ. ಚಂದನ ಅವ್ರು ನೆನ್ನೆ ಕೂಡ ಗೆಲ್ಲಬೇಕು ಅಂತ ಬಂದರು, ಬಟ್ ಆಗಲಿಲ್ಲ. ಇವತ್ತು ಕೂಡ ಕಾಲ್ ಟ್ರೈ ಮಾಡಿದ್ರು ಕೂಡ ಆಗಲಿಲ್ಲ. ಸೊ ನೀವು ಕೂಡ ನನ್ನೊಟ್ಟಿಗೆ ಆಟ ಆಡ್ಬೋದು, ಒಳ್ಳೆ ಬಹುಮಾನ ಗೆಲ್ಬೋದು. ಅದಕ್ಕೆ ಏನು ಮಾಡಬೇಕು, ಕೆಳಗೆ ಕಾಣ್ತೀವಿ ನಂಬರ್ಗೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು. ನಂಬರ್ ಬಂದುಬಿಟ್ಟು 08025252727ಗೆ ಕಾಲ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು. ಎಸ್ ಸಾರಿ, ಇನ್ನು ಇಂಡಿಯಾ ಮ್ಯಾಚ್ ಬಗ್ಗೆ ಹೇಳ್ತಾ ಇದ್ನಲ್ವಾ. ಈಗ ಆಲ್ರೆಡಿ ಪಾಕಿಸ್ತಾನ ಟಾಸನ್ನು ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಂಡಿದೆ. ಟೀಮ್ ಇಂಡಿಯಾ ಇವಾಗ ಅವ್ರ ಒಡೆಯೋ ರನ್ನನ್ನು ಚೇಸ್ ಮಾಡಬೇಕಾಗಿದೆ. ರನ್ ರೇಟನ್ನು ನೋಡ್ತಾ ಹೋದರೆ, ಮತ್ತು ಏನು ಒನ್ ಡೇ ಮ್ಯಾಚ್ಗಳು, T20 ಮ್ಯಾಚ್ಗಳನ್ನ ನೋಡ್ತಾ ಹೋದರೆ ಸಾಕಷ್ಟು ಬಾರಿ, ಅಂದರೆ 2018 ಲಾಸ್ಟ್ ಮ್ಯಾಚ್ 17ನಲ್ಲಿ ಸೋತಿದ್ದು ಬಿಟ್ಟರೆ ಇಂಡಿಯಾ ಪಾಕಿಸ್ತಾನದ ಎದುರು. ಅದಾದ ನಂತರ ಯಾವ ಮ್ಯಾಚಲ್ಲೂ ಕೂಡ ಇಂಡಿಯಾ ಪಾಕಿಸ್ತಾನ ಎದುರು ಸೋತಿಲ್ಲ, ಕಂಟಿನ್ಯೂಸ್ಲಿ ಗೆದ್ಕೊಂಡು ಬಂದಿದೆ. ಸೊ ಈಗ ಇವು ಪಾಕಿಸ್ತಾನಕ್ಕೆ ಗೆಲ್ಲಲೇಬೇಕಾಗಿರುವಂಥ ಪರಿಸ್ಥಿತಿ. ಇಂಡಿಯಾದವ್ರು ಕೂಡ ಗೆಲ್ಲಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಗೆದ್ದರೆ ಸೆಮಿಫೈನಲ್ಗೆ ಇಂಡಿಯಾದವ್ರು ಬರ್ತಾರೆ. ಪಾಕಿಸ್ತಾನ ಸೋತ್ರೆ ಮನೆಗೆ ಹೋಗ್ತಾರೆ, ಇಂಡಿಯಾ ಗೆದ್ದರೆ ಸೆಮಿಫೈನಲ್ ಬರ್ತಾರೆ. ಎಸ್, ಮಾತನಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಕಾಲ್ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ? ಪ್ರಿಯಾಪಟ್ನ. ತಮ್ಮ ಹೆಸರು ಮೇಡಮ್? ಸಂಯುಕ್ತ ಅವ್ರು ಏನು ಮಾಡ್ತಾರೆ? ಸಂಯುಕ್ತ ಅವರು ಏನಿಲ್ಲ ಸರ್, ಮನೇಲಿ ಹೌಸ್ ವೈಫ್. ಮನೇಲೇ ಇರ್ತಾರಾ? ಹಾ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಈ ಟೈಮಲ್ಲಿ ಟಿವಿ ನೋಡ್ತೀನಿ. ಟಿವಿ ನೋಡ್ತೀರಾ? ನಮ್ಮ ಚಾನಲ್ ನೋಡ್ತಾ ಇರ್ತೀರಾ? ಹಾ ಸರ್, ನೋಡ್ತೀವಿ. ಹೆಂಗೆ ಅನ್ಸುತ್ತೆ? ತುಂಬಾ ಖುಷಿ ಅನ್ಸುತ್ತೆ ಸರ್. ಯಾವ ಪ್ರೋಗ್ರಾಮ್ ತುಂಬ ಇಷ್ಟ ಆಗುತ್ತೆ ನಿಮಗೆ? ನಂಗೆ ಇದೇ ಪ್ರೋಗ್ರಾಮ್ ತುಂಬಾ ಇಷ್ಟ ಸರ್. ಇದು ಮುಗ್ದೋದ್ಮೇಲೆ ತುಂಬಾ ಬೇಜಾರಾಗುತ್ತೆ. ಓಹೋ, ಥ್ಯಾಂಕ್ ಯು. ಚೆನ್ನಾಗಿ ಬರುತ್ತೆ ಹಾಗಾದರೆ? ಹಾ, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಎಸ್. ಹಂಗಾದ್ರೆ ನಿಮ್ಗೆ ಆಟದ ರೂಲ್ಸ್ ಗೊತ್ತಿದೆಯಾ? ಹಾ, ಗೊತ್ತಿದೆ ಸರ್. ಹೇಳ್ಬಿಡಿ ಮತ್ತೆ ನೀವೇ. ಹಲೋ ಬಾಯ್ಸ್, ಇದು ನಿಮ್ಮ ವಾಯ್ಸ್. ಹಲೋ ವಾಯ್ಸು, ಇದು ನಿಮ್ಮ ವಾಯ್ಸು. ಇಷ್ಟಲ್ಲ, ಸ್ಟೆಪ್ ಗೊತ್ತಿದೆಯಾ ನಿಮಗೆ? ಆಟದ ರೂಲ್ಸ್ ಗೊತ್ತಿದೆಯಾ ಅಂತ? ಹಾ, ಗೊತ್ತಿದೆ ಸರ್. ಎಸ್, ಆಟದ ರೂಲ್ಸು ನೀವೇ ಹೇಳ್ಬಿಡಿ ಅಲ್ಲ. ಆಡು ಆಟ ಆಡು. ಓಕೆ, ಕಣ್ಬಿಡಿ, ಉತ್ತರ ಕೊಡಿ. ಆಮೇಲೆ ಮತ್ತೆ ತರ್ಲೆ ಕ್ವಶನ್. ಓಕೆ, ಹಾ. ನೆಕ್ಸ್ಟ್ ಬಂದು ಥ್ಯಾಂಕ್ಸ್ ಆರ್ ಸಾರಿ. ಎಸ್, ಹಂಗಾದ್ರೆ ಥ್ಯಾಂಕ್ಸ್ ಮತ್ತೆ ಸಾರಿ ಕೇಳೋದು. ಎಸ್, ಹಂಗಾದ್ರೆ ಇವತ್ತು ಆಟವನ್ನು ಶುರು ಮಾಡೋಣ ಇವಾಗ. ಓಕೆ ಸರ್. ಎಸ್, ಮೊದಲನೇ ಸ್ಟೆಪ್ಪು ಸಂಯುಕ್ತ ಅವ್ರದ್ದು, ಆಡು ನೀ ಹಾಡು. ಹಾ, ಓಕೆ ಸರ್, ಹೇಳಿ ಸರ್. ಆಡು ನೀ ಹಾಡು. ಎಸ್, ಸಂಯುಕ್ತ ಅವರೇ, ನಿಮ್ಮ ಟಿವಿಯ ಪರದೆ ಮೇಲೆ ಒಂದು ಹಾಡು ಬಂದಿದೆ. ಸೊ ಅಲ್ಲೊಂದು ಸ್ಟೆಪ್ಪು ಇದಿದೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಓಕೆನಾ? ಹಾಡು ಬಂದ್ಬಿಟ್ಟು, ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲ್ಲಿ ಕಾದು ನಿಂತಿವೆ ಭೂಮಿಗೆ ಬರಲು,
ನನ್ನೊಳಗೊಳಗೆ ಡ್ಯಾಶ್ ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು ಕಾವ್ಯ ಕುಸಿರಿ ಗೊತ್ತಿಲ್ಲ ಹಾಡುಗಾರ ನಾನಲ್ಲ ನಿನ್ನ ಪ್ರೀತಿ ಮಾಡುವೆ ನಾನು ಇಷ್ಟೇ ಹಂಬಲ. ಸೊ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಅಲ್ಲೊಂದು ಪದವನ್ನು ಬಿಟ್ಟಿರೋದನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸಂಯುಕ್ತ ಅವರೇ, ನಿಮ್ಮ ಟಿವಿ ಪರದೆ ಮೇಲೆ ಹಾಡು ಬಂದಿದೆಯಾ? ಸರ್ ಹೇಳಿ ಮೇಡಮ್. ಒಲವಿನ ಯೋಗ ತುದಿಗಾಲಲ್ಲಿ ನಿಂತು ಕಾದಿದೆ. ಒಲವಿನ ಯೋಗ ಸರ್. ಒಲವಿನ ಯೋಗ. ಒಲವಿನ ಯೋಗ ಅಂತನಾ? ಹಾ. ಒಮ್ಮೆ ಹಾಡು ಹೇಳ್ಬಿಡಿ ನೋಡೋಣ. ಮೋಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು. ಸೂಪರ್ ಸಂಯುಕ್ತ, ಸಖತ್ತಾಗಿ ಆಡಿದ್ರಿ. ಸೊ ಹಂಗಾದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡೋಣ. ಓಕೆ ಸರ್, ಹೋಗೋಣ. ಸಂಯುಕ್ತ ಅವರ ನೆಕ್ಸ್ಟ್ ಸ್ಟೆಪ್ಪು ಕೇಳಲೇ ಇಲ್ಲ ನಿಮ್ಮ ಉತ್ತರ ಸರಿ ಇದೆಯಲ್ವಾ ಅಂತ. ಹೇಳಿ ಸರ್. ನಾನೇನೋ ಯಾಮಾರ್ಸೋಣ ಅಂದ್ರೆ ನೀವು ಸುಮ್ಮನೆ ಯಾಮಾರ್ತಿದ್ದೀರಲ್ಲ. ಹೇಳಿ ಸಂಯುಕ್ತರ ಉತ್ತರ ಸರಿ ಇದೆ ನೋಡೋಣ ಹಂಗಾದ್ರೆ. ಓಕೆ ಸರ್, ನೋಡೋಣ. ಸಂಯುಕ್ತ ಅವರ ಉತ್ತರ ಸರಿ ಇದೆ. ಸರ್ ಸಂಯುಕ್ತರ ಉತ್ತರ ಸರಿ ಇದೆ. ಮೋಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು ಕಾವ್ಯ ಕುಸಿರಿ ಗೊತ್ತಿಲ್ಲ ಹಾಡುಗಾರ ನಾನಲ್ಲ ನಿನ್ನ ಪ್ರೀತಿ ಮಾಡುವೆ ನಾನು ಇಷ್ಟೇ ಹಂಬಲ. ಯಾವ ಸಿನಿಮಾದ ಗೊತ್ತಾ ಇದು? ಸರ್ ಮುಂಗಾರು ಮಳೆನಾ? ಅಲ್ಲ, ಮುಂಗಾರು ಮಳೆನಾ? ಸಿನಿಮಾ ಬಂದ್ಬಿಟ್ಟು ಪಯಣ ಅಂತ. ಅಲ್ಲ ಸರ್, ಪಯಣ ಸರ್. ಪಯಣ ಸಿನಿಮಾ. ಹಾ, ಓಕೆ ಅಲ್ಲ? ಓಕೆ ಎಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀರಾ ನೀವು? ಸರ್ ಟಿವಿ ನೋಡ್ತಾ ಇದ್ದೀನಿ. ಹೇಳಿ ಸರ್. TV ಇಲ್ಲಿ ನೋಡ್ತಾ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಓಕೆ ಓಕೆ ಓಕೆ. ಕೀಪ್ಯಾಡ್ ಮೊಬೈಲ್ ಸರ್ ನಮ್ದು, ಹಂಗಾಗಿ ವಾಯ್ಸ್ ಸ್ವಲ್ಪ ಕೇಳಿಸಲ್ಲ. ಕೀಪ್ಯಾಡ್ ಫೋನ್ ಅಂತ ಹೇಳ್ತಿದ್ದೀರಾ? ಓಕೆ ಓಕೆ, ಚಂದ, ತುಂಬ ಚೆನ್ನಾಗಿ ಕೇಳ್ತಿದೆ, ತುಂಬ ಚೆನ್ನಾಗಿ ಹಾಡ್ತಿದ್ದೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡೋಣ ಹಂಗಾದ್ರೆ. ಹಾ, ಹೋಗೋಣ ಸರ್. ಸಂಯುಕ್ತ ಅವರ ಎರಡನೇ ಸ್ಟೆಪ್. ಕೊಡಿ. ಹೇಳಿ ಸರ್. ಸಂಯುಕ್ತ ಅವರ ಎರಡನೇ ಸ್ಟೆಪ್ಪು. ಕಣ್ಣು ಬಿಡಿ, ಉತ್ತರ ಕೊಡಿ. ನಿಮ್ಗೆ ಎರಡು ಇಮೇಜ್ ಕಾಣ್ತಿದೆ. ಆ ಇಮೇಜನ್ನು ಫುಲ್ ಫಿಲ್ ಮಾಡಿ ಉತ್ತರ ಕೊಟ್ರೆ ಅದ್ರದ್ದು ಕ್ಲೂ ಕೊಟ್ಬಿಡ್ತೀನಿ. ಅವೆರಡನ್ನೂ ಕೂಡಿಸಿದ್ರೆ ಒಂದು ಸಿನಿಮಾ ಹೆಸರು ಬರುತ್ತೆ. ಪಕ್ಕದಲ್ಲಿ ಇಬ್ರು ಪ್ರೀತಿ ಇದೆ, ಪಕ್ಕದಲ್ಲಿ ಒಂದು ಗಿಫ್ಟ್ ಇದೆ. ಎರಡನ್ನೂ ಕೂಡಿಸಿದ್ರೆ ಒಂದು ಉತ್ತರ ಬರುತ್ತೆ. ಸರ್ ಕ್ಲೂ ಕೊಡಿ ಸರ್. ಅದೇ ಕ್ಲೂ, ಸಿನಿಮಾ ಇದೊಂದು ಸಿನಿಮಾ ಹೆಸರು. ಪಕ್ಕದಲ್ಲಿ ಒಂದು ಪ್ರೀತಿ ಮಾಡೋರು ಇಬ್ರು ಫೋಟೋ ಇದೆ, ಪಕ್ಕದಲ್ಲಿ ಒಂದು ಗಿಫ್ಟ್ ಇದೆ. ಅವೆರಡನ್ನೂ ಕೂಡಿಸಿ ಗೆಸ್ ಮಾಡಿ ಹೇಳಿದ್ರೆ ಒಂದು ಸಿನಿಮಾ ಹೆಸರು ಬರುತ್ತೆ. ಸರ್ ಪ್ರೀತಿಗಾಗಿ. ಪ್ರೀತಿಗಾಗಿ ಕರೆಕ್ಟಾ? ಕರೆಕ್ಟಾ? ಚೆಕ್ ಮಾಡೋಣ. ಏನೋ ಕನ್ಫ್ಯೂಸ್ ಆಗ್ತಿದೆ ಸರ್. ಕನ್ಫ್ಯೂಸ್ ಆಗ್ತಿದ್ಯಾ? ಕನ್ಫ್ಯೂಸ್ ಆಗ್ತಿದೆ. ಈಗ ಉತ್ತರ ಯಾವುದು ಅಂತ ಹೇಳ್ತೀರಾ? ಪ್ರೀತಿಗಾಗಿನ ಕನ್ಫ್ಯೂಸ್ ಆಗಿನ? ಚೆಕ್ ಮಾಡೋಣ. ಸರ್ ಸ್ನೇಹನ ಪ್ರೀತಿನಾ? ಸ್ನೇಹನ ಪ್ರೀತಿನಾ? ಎಸ್, ಚೆಕ್ ಮಾಡೋಣ. ಸರ್ ಇನ್ನು ಎರಡು 50-50 ಬಿಡಿ ಸರ್. ಬಿಡಿ, ಎರಡು ಆನ್ಸರ್ ಹೇಳಿದೀನಿ. ನಿಮ್ಮ ಬತ್ತಳಿಕೆಯಲ್ಲಿ ಯಾವ್ಯಾವ ಬಾಣ ಇದೆ ಎಲ್ಲಾನು ಬಿಡಿ, ನಾನು ಕೇಳ್ತೀನಿ. ಇಲ್ಲ ಸರ್, ಏನ್ ಗೊತ್ತಾ, ಅದು ಪ್ರೀತಿಗಾಗಿ ಅಂತ ಗೊತ್ತಿಲ್ಲ, ಇಲ್ಲ ಸ್ನೇಹನ ಪ್ರೀತಿನ ಅಂತ ಗೊತ್ತಾಗ್ತಿಲ್ಲ ಸರ್. ಎರಡು ಕನ್ಫ್ಯೂಸ್ ಇದೆ. ಹೌದಾ? ಈಗ ಯಾವ್ದು, ಪ್ರೀತಿಗಾಗಿನಾ ಅಥವಾ ಪ್ರೀತಿ? ಸರ್ ಹೇಳ್ತೀನಿ ಸರ್, ಒಲವಿನ ಹುಡುಗ. ಒಲವಿನ ಹುಡುಗರೇ. ಎಸ್, ಚೆಕ್ ಮಾಡೋಣ. ಚೆಕ್ ಮಾಡೋಣ ಹಂಗಾದ್ರೆ ಇವಾಗ. ಚೆಕ್ ಮಾಡೋಣ ಸರ್. ಚೆಕ್ ಮಾಡಿ. ಈಗ ಆನ್ಸರ್ ತಪ್ಪಾದ್ರೆ 4 ಸಾಂಗ್ ಹೇಳ್ಬೇಕು ನೀವು. ಆಯ್ತು ಸರ್. ಪಕ್ಕನಾ? ಪಕ್ಕ ಸರ್. ಓಕೆ. ಎಸ್, ಸಂಯುಕ್ತ ಅವರ ಉತ್ತರ ಸರಿ ಇದೆಯಾ? ತಪ್ಪಿದೆ. ಸಂಯುಕ್ತ ಅವರೇ, ನಿಮ್ಮ ಉತ್ತರ ತಪ್ಪಿದೆ. ಏನ್ ಹೇಳಿ ಸರ್ ಆನ್ಸರು? ಪಕ್ಕದಲ್ಲಿ ಒಂದು ಇಬ್ಬರು ಪ್ರೇಮಿಗಳಿದ್ದಾರೆ, ಪಕ್ಕದಲ್ಲಿ ಒಂದು ಗಿಫ್ಟ್ ಇದೆ, ಪ್ರೇಮದ ಕಾಣಿಕೆ. ಆಲ್ಮೋಸ್ಟ್ ಉತ್ತರ ನಿಯರ್ಲಿನೇ ಇದೆ, ಬಟ್ ಎರಡೂ ನಿಯರ್ಲಿನೇ ಇದೆ ಅಲ್ವಾ?
ಸಂಯುಕ್ತ ಅವರು ನೊಂದು ಕಟ್ ಮಾಡಿಬಿಟ್ರು ಫೋನ್. ಎರಡು ಆಯ್ತವಲ್ಲ ಸಾರ್ ಅನ್ನಕ್ಕೆ ಬಂದ್ರೇನೋ, ಬಟ್ ಫೋನ್ ಕಟ್ ಆಯಿತು. ಸೊ ನಿಯರ್ಲಿನೇ ಸಿಮಿನಲ್ಲಿನೇ ಆನ್ಸರ್ ಇತ್ತು, ಹೆಚ್ಚು ಕಮ್ಮಿ ಅಲ್ಲೆಲ್ಲ ಇತ್ತು. ಸೊ ಆಟವನ್ನು ಆಡಿದ್ರು ಸಂಯುಕ್ತ ತುಂಬ ಚೆನ್ನಾಗಿ, ಬಟ್ ಫೋನನ್ನು ಕಟ್ ಮಾಡಿದ್ರು. ಮುಂದಕ್ಕೆ ಹೋಗ್ಬೋದಿತ್ತು, ನಿಯರ್ಲಿನೇ ಇತ್ತು, ಬಟ್ ಸಂಯುಕ್ತ ಕಾಲನ್ನು ಕಟ್ ಮಾಡಿದ್ರು. ಸೊ ಈ ವೀಕು ಯಾರು ಆಟ ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಇಂಡಿಯಾ ಪಾಕ್ ಮ್ಯಾಚ್ ಏನಾಯಿತು, ಯಾರು ಬಂದರೆ ಎಲ್ಲ ಮಾತನಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಚಿಕ್ಕದೊಂದು ಬ್ರೇಕ್. ಎಸ್ ವೆಲ್ಕಮ್ ಬ್ಯಾಕ್. ಹಲೋ ಬಾಯ್ಸು, ಇದು ನಿಮ್ಮ ವಾಯ್ಸು. ವೀಕೆಂಡ್ ಏನು ಮಾಡಬೇಕು, ನನ್ನ ಜೊತೆ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ಏನು ಮಾಡಬೇಕು, ಕೆಳಗೆ ಕಾಣ್ತಿರೋ 08025252727 ಕಾಲ್ ಮಾಡಬೇಕು, ನನ್ನ ಜೊತೆ ಆಟ ಆಡಬೇಕು, ಮಾತನಾಡಬೇಕು, ಬಂಪರ್ ಬಹುಮಾನನ ಗೆಲ್ಲಬೇಕು. ಎಸ್ ಕಾಲರ್ ಇದ್ದರೆ ಮಾತನಾಡಿಸ್ತಾ. ಹಲೋ, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ? ಸರ್ ಕುಶಾಲನಗರದಿಂದ. ಕುಶಾಲನಗರದಿಂದನಾ? ತಮ್ಮ ಹೆಸರು ಸರ್? ಸರ್ ವಿನಯ್ ಅಂತೇಳಿ. ಏನು ಮಾಡ್ತೀರಾ ವಿನಯ್? ಹಾಂ ಸರ್, ನಮ್ಮದು ಕ್ಲಿನಿಕ್ ಇದೆ. ಕ್ಲಿನಿಕ್ ಇದೆಯಾ? ಹಾಸ್ಪಿಟಲ್? ಆಪ್ಟಿಕಲ್ಸ್. ಆಪ್ಟಿಕಲ್ಸಾ? ಆಪ್ಟಿಕಲ್ಸ್ ಕನ್ನಡಕದ್ದು? ಹಾಂ ಹೌದು. ಹಾಂ, ನಂಗೆ ಗೊತ್ತು, ನೋಡಿದ್ದೀನಿ ನಾನು. ನೋಡಿದ್ದೀರಾ? ಸರ್ ನಮ್ಮ ಚಾನಲ್ ನೋಡ್ತಾ ಇರ್ತೀರಾ? ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ? ಹೌದು ಸರ್, ನೋಡ್ತಾ ಇರ್ತೀವಿ. ಹೆಂಗೆ ಅನ್ಸುತ್ತೆ? ಸೂಪರ್ ಇದೆ ಸರ್. ನಮಗೆ ವಾರ ವೀಕೆಂಡ್ ಆಯಿತು ಅಂತ ಹೇಳಿದ್ರೆ ಮಧ್ಯಾಹ್ನಕ್ಕಿಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಅಯ್ಯೋ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಆಟದ ರೂಲ್ಸ್ ಗೊತ್ತಿದೆಯಾ ಹಾಗಾದ್ರೆ? ಹೇಳಿ ಸರ್. ಒಮ್ಮೆ ಹೇಳ್ಬಿಡ್ಲ ಹಾಗಾದ್ರೆ. ವಿನಯ್, ನಮ್ಮ ಆಟದಲ್ಲಿ 3 ಸ್ಟೆಪ್ ಇರುತ್ತೆ. ಬಂದ್ಬಿಟ್ಟು ಆಡು ನೀ ಹಾಡು ಅಂತ. ಇಲ್ಲಿ ನಾನು ಲಿರಿಕ್ಸನ್ನು ಇನ್ಕಂಪ್ಲೀಟ್ ಮಾಡಿರ್ತೀನಿ, ನೀವು ಅದನ್ನು ಕೂಡಿಸಿದ್ರೆ ಕಂಪ್ಲೀಟ್ ಆದರೆ ಉತ್ತರವನ್ನು ಕೊಟ್ಟರೆ ನೀವು ಗೆದ್ದಂಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಣ್ಬಿಡಿ ಉತ್ತರ ಕೊಡಿ ಅಂತ. ಇಲ್ಲಿ ಒಂದಷ್ಟು ಇಮೇಜಸ್ಗಳನ್ನ ನಾನು ಮರ್ಜ್ ಮಾಡಿರ್ತೀನಿ, ಅದೆಲ್ಲ ಸೇರಿಸಿ ಕೊಟ್ಟರೆ ಉತ್ತರವನ್ನು ಕೊಟ್ಟರೆ ನೀವು ಗೆದ್ದಂಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ತರಲೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ಟರೆ ನೀವು ಗೆದ್ದಂಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದರೆ ಥ್ಯಾಂಕ್ಸ್ ಆರ್ ಸಾರಿ. ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು, ಸಾರಿ ಹೇಳಬೇಕು, ರಿಗ್ರೆಟು ಗಿಲ್ಟು ಅಂತ ನಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡಿದ್ರೆ ಹೇಳಿ ನಮ್ಮೊಟ್ಟಿಗೆ ಕನ್ವೆ ಮಾಡಿಕೊಂಡ್ರೆ ನಾವು ಅವ್ರಿಗೆ ಕನ್ವೆ ಮಾಡ್ತೀವಿ. ಓಕೆನಾ? ವಿನಯ್ ಅವರೊಟ್ಟಿಗೆ ಜಾಸ್ತಿ ಮಾತನಾಡೋಣ, ಅದಕ್ಕೆ ಮುಂಚೆ ಫಸ್ಟ್ ಸ್ಟೆಪ್ ಆಡ್ಕೊಂಬೋಣ ಅಲ್ವಾ? ಎಸ್ ವಿನಯ್ ಅವರ ಮೊದಲನೇ ಸ್ಟೆಪ್ಪು ಆಡು ನೀ ಹಾಡು. ಆಡು ನೀ ಹಾಡು. ಎಸ್ ವಿನಯ್, ನಿಮ್ಮ ಟಿ ವಿ ಪರದೆ ಮೇಲೆ ಒಂದು ಹಾಡು ಕಾಣಿಸ್ತಾ ಇದೆ. ಹಾಡನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಏನಂತಿದೆ ಅಂತ ಹೇಳಿದ್ರೆ, ಕಣ್ಣ ಸಲಿಗೆ, ಸಲಿಗೆ ಅಲ್ಲ ಸುಲಿಗೆ, ನೀನಿನ್ನು ನನಗೆ, ನನಗೆ ನನ್ನನಗೆ, ತರ ತರ ಹೊಸ ಥರ ಡ್ಯಾಶ್ ಹೃದಯನೇ ಜೋಕಾಲಿ. ಕಣ್ಣ ಸಲಿಗೆ, ಸಲಿಗೆ ಅಲ್ಲ ಸುಲಿಗೆ. ಬರ್ಲಿ ಬರ್ತಾ ಇದೆ. ಸಲಿಗೆ ಅಲ್ಲ ಸುಲಿಗೆ. ಒಲವಿನ ಅವಸರ ಹೃದಯನೇ ಜೋಕಾಲಿ. ಈಗ ಉತ್ತರ ಯಾವುದು ಸರ್? ಒಲವಿನ ಅವಸರ. ಒಲವಿನ ಅವಸರ. ಓಕೆ, ಈ ಸಿನಿಮಾ ಯಾವ್ದು ಗೊತ್ತಾ ನಿಮ್ಗೆ? ಸರ್ ಇದು ನಮ್ಮ ಡಿ ಬಾಸ್ದು. ಯಾವ ಸಿನಿಮಾ ಅಂತ ಗೊತ್ತಾ? ನವಗ್ರಹ. ಉತ್ತರ ತಪ್ಪಾಗತ್ತೆ. ಉತ್ತರ ತಪ್ಪು. ಸರ್ ಇಲ್ಲ. ಸಿನಿಮಾದ ಯಾವುದು? ಸಿನಿಮಾ ಸರ್, ನವಗ್ರಹ ಸಿನಿಮಾ. ಹೌದಾ? ನವಗ್ರಹ ಪಕ್ಕನಾ? ಪಕ್ಕ ಸರ್. ಸುಮ್ಮನೆ ಅಂದೆ. ಸರಿ, ನಿಮ್ಮ ಉತ್ತರ ಹಾಗಾದ್ರೆ ಏನು? ನಿಮ್ಮ ಉತ್ತರ ಏನು? ಒಲವಿನ ಅವಸರ. ಒಲವಿನ ಅವಸರ ಅಂತನಾ? ಉತ್ತರ ಸರಿ ಇದೆ, ನೋಡ್ಬಿಡೋಣ. ನೋಡಿ ಸರ್. ಎಸ್, ವಿನಯ್ ಅವರ ಉತ್ತರ ಸರಿ ಇದೆಯಾ? ಸೂಪರ್ ವಿನಯ್, ನಿಮ್ಮ ಉತ್ತರ ಸರಿಯಾಗಿದೆ. ನೀವು ಫಸ್ಟ್ ರೌಂಡನ್ನು ಕ್ಲಿಯರ್ ಮಾಡಿದ್ರಿ. ಎಸ್, ಕಣ್ಣ ಸಲಿಗೆ, ಸಲಿಗೆ ಅಲ್ಲ ಸುಲಿಗೆ, ನೀನಿನ್ನು ನನಗೆ, ನನಗೆ ನನ್ನನಗೆ, ತರ ತರ ಹೊಸ ಥರ ಒಲವಿನ ಅವಸರ ಹೃದಯನೇ ಜೋಕಾಲಿ. ಎಸ್ ವಿನಯ್, ತುಂಬ ಚೆನ್ನಾಗಿ ಆಡಿದ್ರಿ. ಸೊ ಉತ್ತರವನ್ನು ಕೊಟ್ರಿ. ನವಗ್ರಹ ಸಿನಿಮಾದು. ಇದು ಧರ್ಮ ಕೀರ್ತಿರಾಜ್ ಸಾಂಗ್ ಇರೋದಿಲ್ವಾ ಇದು? ಸೂಪರ್ ಹಿಟ್ ಸಿನಿಮಾ, ಸೂಪರ್ ಹಿಟ್ ಸಾಂಗ್ ಕೂಡ. ನೋಡಿದ್ರಾ ಸಿನಿಮಾನ ನವಗ್ರಹನ? ತುಂಬಾ ಸರಿ ನೋಡಿದ್ವಿ. ನೀವು ಡಿ ಬಾಸ್ ಅಂತ ಹೇಳಿದ್ರಲ್ಲ, ಡಿ ಬಾಸ್ ಒಂದು ಡೈಲಾಗ್ ಹೇಳಿಯಲ್ಲ, ಮತ್ತೆ ಡಿ ಬಾಸ್ ಒಂದು ಡೈಲಾಗ್ ಹೇಳಿಯಲ್ಲ ಅಂದೆ. ಡಿ ಬಾಸ್ ಅವ್ರದ್ದು ರಾಜ್ಯ ಆಳ್ಬೇಕು ಅಂತಿದ್ರೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಓಕೆ, ಡಿ ಬಾಸ್ ಅವ್ರದ್ದು ಸಾಂಗ್ ಹೇಳ ಸರ್. ಹೇಳಿ, ಸಾಂಗ್ನು ಹೇಳಿ. ಡಿ ಬಾಸ್ ಅವ್ರದ್ದು ಹೇಳಿ ಸರ್. 1 ಸೆಕೆಂಡ್ ಸಡನ್ಗೆ ಯಾವ ಸಾಂಗ್ ನೆನಪಾಗಲ್ಲ. ಯಾವ್ದಾದ್ರು ಸಾಂಗ್ ಹೇಳಿ. ನೆನ್ಪು ಮಾಡ್ಕೋಬೇಕಾ?
ಯಾವ್ದಾದ್ರು ಒಂದು ಸಾಂಗ್ ಹೇಳಿ ಸರ್, ಈ ಸಾಂಗ್ ಹೇಳಿ ಅಂತ. ಬೇಡ ಬೇಡ ಬೇಡ, ನೆನ್ಪು ಮಾಡ್ಕೋಬೇಕು. ಟೈಮ್ ತಗೊಂಡ್ರೆ ನಂಗೆ ಹೊಡಿತಾರೆ ಆಮೇಲೆ. ಹಾಂ. ನೆಕ್ಸ್ಟ್ ಸ್ಟೆಪ್ ಹೋಗೋಣ ಹಂಗಾದ್ರೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಣ್ಬಿಡಿ ಉತ್ತರ ಕೊಡಿ ಅಂತ ಇಲ್ಲಿ ಒಂದು ಇಮೇಜಸ್ಗಳನ್ನ ಮರ್ಜ್ ಮಾಡಿ ಅದನ್ನ ಫಿಲ್ ಮಾಡಬೇಕಾಗತ್ತೆ. ಎಸ್ ವಿನಯ್ ಅವರ ಎರಡನೇ ಸ್ಟೆಪ್ಪು ಕಣ್ಬಿಡಿ ಉತ್ತರ ಕೊಡಿ. ಕಣ್ಬಿಡಿ ಉತ್ತರ ಕೊಡಿ. ಎಸ್, ನಿಮ್ಮ ಮುಂದೆ ಇರುವಂತಹ ಒಂದು ಇಮೇಜನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಒಂದರಲ್ಲಿ ಗರುಡ ಇದೆ, ತುಂಬ ತೀಕ್ಷ್ಣವಾಗಿ ನೋಡ್ತಾ ಇದೆ. ಇನ್ನೊಂದು ಕಡೆ ಒಂದು ಹಸು ಇದೆ, ವೃಷಭ ಇದೆ. ಸೊ ಅದ್ರ ಮೇಲೆ ಶಿವ ಇದೆ. ಸೊ ಎರಡನ್ನೂ ಕೂಡಿಸಿದ್ರೆ ಒಂದು ಹೆಸರು ಬರುತ್ತೆ. ಹೆಸರು ಬರುತ್ತೆ ಸರ್. ಮೂವಿ ಹೆಸರು ಗರುಡ ಗಮನ ವೃಷಭ ವಾಹನ. ಎಸ್, ಉತ್ತರ ಏನು ಹೇಳಿದ್ರಿ? ಗರುಡ ಗಮನ ವೃಷಭ ವಾಹನ. ಗರುಡ ಗಮನ ವೃಷಭ ವಾಹನ ಅಂತನಾ? ಇವ್ರದ್ದು ರಾಜ್ಬಿ ಶೆಟ್ಟಿ ಅವ್ರದ್ದು. ರಾಜ್ಬಿ ಶೆಟ್ಟಿ ಅವ್ರದ್ದು. ಎಸ್, ಉತ್ತರ ಸರಿ ಇದೆಯಾ ನೋಡ್ಬೇಡ ಹಂಗಾದ್ರೆ. ಎಸ್, ವಿನಯ್ ಅವರ ಉತ್ತರ ಸರಿ ಇದೆಯಾ? ಸೂಪರ್ ವಿನಯ್ ಅವರೇ, ನೀವು ಎರಡು ಉತ್ತರಗಳು ಸಗದಾಗಿ ಕೊಟ್ರಿ. ಸೊ ನೀವು ಎರಡು ಕ್ವಶನ್ಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಸ್ಟೆಪ್, ಮೂರನೇ ಸ್ಟೆಪ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀರಾ. ಸೊ ಉತ್ತರ ಬಂದ್ಬಿಟ್ಟು ಗರುಡ ಗಮನ ವೃಷಭ ವಾಹನ. ಆಲ್ಮೋಸ್ಟ್ ಉತ್ತರ ನಾನೇ ಹೇಳ್ಕೊಟ್ಟೆ ನಿಮ್ಗೆ ಅಲ್ವಾ? ಅದೇ ನಾನೇ ಹೇಳ್ಕೊಟ್ಬಿಟ್ಟೆ ಆಲ್ಮೋಸ್ಟ್ ಆನ್ಸರ್ನ. ಎಸ್, ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ ನಿಮ್ಗೆ? ನೆಕ್ಸ್ಟ್ ಸ್ಟೆಪ್ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದೆ ನಾನು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ತರಲೆ ಪ್ರಶ್ನೆ ಕೇಳ್ತೀನಿ, ತರಲೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಲ್ವಾ? ತರಲೆ ಪ್ರಶ್ನೆಗೆ ಉತ್ತರ ಕೊಟ್ರೆ ಸೊ ನೀವು ಗೆದ್ದಂಗೆ. ಸೊ ಅವಾಗ ಡೈಲಾಗ್ ಹೇಳ್ತೀನಿ ಅಂದ್ರೆ ಹೇಳ್ತೀರಾ ಇವಾಗ? ಎಸ್, ಕನ್ನಡ ಸಾಂಗ್ ಹೇಳ್ತೀನಿ ಸರ್. ಹೇಳ್ಬಿಡಿ. ಹಳೆ ಸಾಂಗ್ ಹೇಳೋದು. ಎಸ್, ನೀವು ಹೇಳೋಷ್ಟೊಳಗಡೆ ಟೈಮ್ ಆಗಿ ಹೋಗ್ಬಿಡತ್ತೆ. ಸೊ ಕೊನೆ ಕಲರ್ ನೀವೇ ಅನ್ಸುತ್ತೆ, ಸಮಯ ಬೇರೆ ಮುಗಿತಾ ಬರ್ತಾ ಇದೆ. ಸೊ ಕೊನೆ ಪ್ರಶ್ನೆ ಬಂದ್ಬಿಟ್ಟು ಇವ್ರು ಎಲ್ಲಿ ಬೇಕಿದ್ರು ಓಡಾಡ್ಬೋದು, ಬಟ್ ಇವ್ರಿಗೆ ಲೈಸೆನ್ಸ್ ಬೇಡ. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಲೈಸೆನ್ಸ್ ಬೇಡ. ಅದಕ್ಕೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಲೈಸೆನ್ಸ್ ಬೇಡ. ಎಲ್ಲಿ ಬೇಕಿದ್ರು ಓಡಾಡ್ಬೋದು, ಲೈಸೆನ್ಸ್ ಬೇಡ. ಹಲೋ, ಏನೋ ಹೇಳಿದ್ರಿ? ಏನೋ ಆನ್ಸರ್ ಹೇಳಿದ್ರಿ? ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಲೈಸೆನ್ಸ್ ಬೇಡ. ಎಲ್ಲಿ ಬೇಕಿದ್ರು ಓಡಾಡ್ಬೋದು, ಲೈಸೆನ್ಸ್ ಬೇಡ. ಕೇಳಿಸ್ತಾ ಇದೆಯಾ? ಸರ್, ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು, ಲೈಸೆನ್ಸ್ ನಡ್ಕೊಂಡು ತಿರುಗಾಡ್ಬೋದಲ್ಲ? ನಡ್ಕೊಂಡು ತಿರುಗಾಡೋದು ಲೈಸೆನ್ಸ್ ಬೇಡ ಅಲ್ವಾ? ಎಸ್, ನಿಮ್ಮ ಉತ್ತರ ನಿಯರ್ಲಿ ಇದೆ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಹೇಳಿದೆ. ಎಸ್, ನಿಮ್ಮ ಉತ್ತರ ಕರೆಕ್ಟ್ ನಿಯರ್ಲಿ ಇದೆ. ಸೊ ಇದು ಪ್ರಶ್ನೆಗೆ ರಾಂಗ್ ಉತ್ತರ ಆದ್ರೂ ನೋ ಇಶ್ಯೂಸ್, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಥ್ಯಾಂಕ್ಸ್ ಸರ್ ಸಾರಿ ಹೇಳ್ಬೇಕಾ ನೀವು? ತಪ್ಪು ಸರ್, ಇದು ಸರಿ ಇದೆ. ನೀವು ಯಾರೋ ಥ್ಯಾಂಕ್ಸ್ ಸಾರಿ ಹೇಳೋಕೆ ಕೇಳಿದ್ಯಾ? ಥ್ಯಾಂಕ್ಸ್ ಸರ್ ಸಾರಿ ಹೇಳಂಗಿದ್ಯಾ? ಸರ್ ಹೇಳ್ಬಿಡಿ. ಅದೇ ಅವ್ನು ಸಾಲ ಕೊಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಕೊಡೋ ವಾಪಸ್ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಸಾರಿ. ಇನ್ನೊಂದು ಸರ್ತಿ ಹೇಳ್ಬಿಡಿ ಸರ್. ನಾವು ಸಾಲ ಕೊಟ್ಟವ್ರಿಗೆ ಥ್ಯಾಂಕ್ಸ್. ಓಕೆ, ಅವ್ರಿಗೆ ಕೂಡ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಅವ್ರಿಗೆ ಸ್ವಲ್ಪ ಸಾರಿ. ಸೂಪರ್ ಆಗಿ ಹೇಳಿದ್ರಿ, ಸೂಪರ್ ಕಾಲರ್ ಸರ್ ಇವತ್ತು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಕಾಲ್ ಮಾಡ್ತೀರಿ, ಮಾತನಾಡ್ತಾರೋಣ. ಸೊ ನೀವು ಕೂಡ ವಿನ್ನರ್ ಆಗಿದ್ರೆ ಆನ್ಸರ್ ಅದು ಕರೆಕ್ಟ್ ನಿಯರ್ಲಿನೇ ಇದೆ. ಸೊ ಈ ವೀಕ್ ಚೈತ್ರ ಮತ್ತು ವಿನಯ್ ವಿನ್ ಆಗಿದ್ದಾರೆ. ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂದರೆ ನೆಕ್ಸ್ಟ್ ವೀಕ್ ಬರ್ತೀರಿ, ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇರಿ. ಸೊ ಇಂಡಿಯಾ ಪಾಕ್ ಮ್ಯಾಚ್ ಇದೆ, ನೋಡ್ತಾ ಇರಿ. ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ, ನನಗೆ ಇವತ್ತು ಕಾಸ್ಟ್ಯೂಮನ್ನು ಪ್ರೊವೈಡ್ ಮಾಡಿರೋದು ಡಿಟೆಕ್ಟಿವ್ ಸೋಮಶೇಖರ್ GR ಅನ್ನುವಂಥ ಒಂದು ಟೀಮ್. ಇದು ಒಂದು ವೆಬ್ ಸೀರೀಸ್ ಕನ್ನಡ, ಕಿಂಗ್ ಆಫ್ ದಿ ಹಿಲ್ ಅನ್ನೋ ಯೂಟ್ಯೂಬ್ ಚಾನಲ್ ಅವರು. ಸೊ ಆ ಟೀಮ್ಗೂ ಸಪೋರ್ಟ್ ಮಾಡಿ, ಆ ಟೀಮಲ್ಲಿರುವಂಥ ಕಂಟೆಂಟ್ಗಳನ್ನ ನೋಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಕ್ ಬರ್ತೀನಿ. ಎಲ್ಲರಿಗೂ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇರಿ, ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಚಿಕ್ಕ ಹುಡುಗ